ಎಲ್ಲರಿಗೂ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮುಖಾಂತರವಾಗಿ ನಾವು ಈ ದಿನದ ಒಂದು ಭಾಗವನ್ನು ನಾವು ಪ್ರಾರಂಭಿಸೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯ ನಾಮಕ್ಕೆ ಸ್ತೋತ್ರ. ದೇವ, ನಮಗೆ ಕೊಟ್ಟಿರ್ತಕ್ಕಂಥ ಈ ಅಮೂಲ್ಯವಾದ ಸಮಯಕ್ಕಾಗಿ ನಿನಗೆ ವಂದನೆಗಳು. ದೇವ, ಈ ಸಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳದೆ ದೇವ, ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಪ್ರೀತಿಯಲ್ಲಿ, ನಿನ್ನ ಭಕ್ತಿಯಲ್ಲಿ ದೇವ, ನಿನ್ನ ಜೀವವುಳ್ಳ ವಾಕ್ಯದಲ್ಲಿ ಕೂಡ ನಾವು ನೆಲೆಯುಳ್ಳವರಾಗಿ ದೇವ, ಈ ಸಮಯವನ್ನು ವ್ಯರ್ಥ ಮಾಡದೆ ನಿನ್ನ ಮಹೋನ್ನತವಾದಂಥ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಳ್ಳಲು ಕೊಟ್ಟ ಅವಕಾಶಕ್ಕಾಗಿ ವಂದನೆಗಳು ದೇವ. ಇನ್ನು ಅನೇಕ ಸಹೋದರ ಸಹೋದರಿಯರಿಗೂ ನಾನು ಪ್ರಾರ್ಥಿಸುತ್ತಿದ್ದೇನೆ ದೇವ, ಅವರೆಲ್ಲರೂ ಕೂಡ ಈ ಸಮಯವನ್ನು ವ್ಯರ್ಥ ಮಾಡದೆ ದೇವ, ನಿನ್ನ ಕಡೆಗೆ ಮುಖ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ಸಂದರ್ಭದಲ್ಲಿ ಬೋಧನೆ ಮಾಡ್ತಕ್ಕಂಥ ನನ್ನನ್ನು ಕೇಳುವಂಥ ನಿನ್ನ ಮಕ್ಕಳೆಲ್ಲರನ್ನು ಕೂಡ ನೀವು ಆಶೀರ್ವದಿಸಿ ದೇವ, ಘನಪಡಿಸಿ ನಮ್ಮನ್ನು ಮಹಿಮೆ ಪಡಿಸಬೇಕಂತ ಹೇಳಿ ದೇವ, ವಾಕ್ಯದಲ್ಲಿ ನಾವಿನ್ನೂ ಸ್ಥೈರ್ಯವನ್ನು ಪಡೆದುಕೊಳ್ಳುವಂಥ ಒಂದು ಅವಕಾಶವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡ್ಬೇಕಂತ ಹೇಳಿ ಕೇಳುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ಬೇಡಿ ಹೊಂದುವವರಾಗಿದ್ದೇವೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತೊಂದಾವರ್ತಿ ಈ ದಿನ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಸಹೋದರರ ಐಕ್ಯತೆಯಲ್ಲಿ ಸೇರಿ ಸಮಯವನ್ನು ವ್ಯರ್ಥ ಮಾಡದೆ ದೇವರ ಜ್ಞಾನದಲ್ಲಿ, ದೇವರ ಭಕ್ತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೃದ್ಧಿಗೊಂಡು ವಾಕ್ಯವೆಂಬ ಜ್ಞಾನಕ್ಕೆ ನಾವು ಹತ್ತಿರ ಆಗಿದ್ದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಮೊದಲನೇದಾಗಿ ಸಲ್ಲಿಸೋಣ ಪ್ರಿಯರೇ. ಯಾಕೆಂದರೆ ಈ ಅವಕಾಶ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಿಗೋಲ್ಲ. ಸಿಕ್ಕಿರ್ತಕ್ಕಂಥ ನಾವು ಎಷ್ಟೋ ಧನ್ಯರು ಎಂಬುದನ್ನು ಭಾವಿಸಿಕೊಂಡು ಪ್ರತಿದಿನವೂ ಕೂಡ ದೇವರ ಜ್ಞಾನದಲ್ಲಿ, ದೇವರ ವಿಶ್ವಾಸದಲ್ಲಿ ಇನ್ನೂ ಹೆಚ್ಚಿನ ಒಂದು ಬಾಧ್ಯತೆಯನ್ನು ನಾವು ಪಡೆದುಕೊಂಡು ಮುನ್ನುಗ್ಗಬೇಕು ಅಂತಕ್ಕಂಥ ಒಂದು ಪ್ರೀತಿಯ ಕರೆಯನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಕೊಡುವವನಾಗಿದ್ದೇನೆ. ಯಾಕೆಂದರೆ ದಿನಗಳು ಸ್ವಲ್ಪವೇ ಉಳಿದಿರದೇವೆ ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ತನ ಬರುವಣ ಸಮೀಪಿಸಿದೆ. ನಾವೆಲ್ಲರೂ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅಂತಕ್ಕಂಥ ವಾಕ್ಯದ ಭಾಗವನ್ನು ನಾವೆಲ್ಲರೂ ಕೂಡ ಓದ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಆದಾಗ್ಯೂ ಕೂಡ ಅದೆಷ್ಟೋ ಸಹೋದರ ಸಹೋದರಿಯರು ಈ ಒಂದು ಮಾತನ್ನು ಧಿಕ್ಕರಿಸಿ ನಡೀತಕ್ಕಂಥ ಸಂಖ್ಯೆಯ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಪ್ರಿಯರೇ. ಆದುದರಿಂದ ಅವರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುತ್ತಾ, ನಮ್ಮನ್ನು ನಾವು ಎಚ್ಚರಪಡಿಸಿಕೊಳ್ಳುತ್ತಾ ನಾವು ನಡೆಯೋಣ ಅನ್ನತಕ್ಕಂಥ ಒಂದು ಚಿಕ್ಕ ಆಸೆಯಿಂದ ಈ ಸಂದರ್ಭದಲ್ಲಿ ನಾನು ವಾಕ್ಯದ ಪ್ರಮುಖ ಭಾಗವಾಗಿ ಪ್ರಾರಂಭ ಮಾಡ್ತಿದ್ದೇನೆ ಪ್ರಿಯರೇ. ಇದು ಮಾರ್ಚ್ ತಿಂಗಳ, ಹೆಚ್ಚು ಕಡಿಮೆ ಮಾರ್ಚ್ ಮುಗಿಲಿಕ್ಕೆ ಬರ್ತಾ ಇದೆ. ಏಪ್ರಿಲ್, ಮೇ ಬಹಳ ಭಯಂಕರವಾಗಿರ್ತಕ್ಕಂಥ ಬೇಸಿಗೆ. ಬಹುಶಃ ಬೆಂಗಳೂರು ಕಡೆಗಿಂತಲೂ ನಮ್ಮ ಭಾಗದಲ್ಲಿ, ಅಂದರೆ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ರಾಯಚೂರು ಅಂತಕ್ಕಂಥ ಪಟ್ಟಣವನ್ನು ಉದಾಹರಣೆಯಾಗಿ ತೆಗೆದುಕೊಂಡಾಗ ಭಯಂಕರವಾಗಿರ್ತಕ್ಕಂಥ ಬಿಸಿಲನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ರಣ ಬಿಸಿಲು ಅಂತ ಹೇಳ್ತೀವಿ. ಈ ಬಿಸಿಲು ಎಂತ ಬರಿದೆ ಅಂತಂದ್ರೆ, ಸರ್ಕಾರಗಳು ಕೆಲವೊಂದು ಆಜ್ಞೆಗಳನ್ನು ಮಾಡ್ತಾ ಇದ್ದಾವೆ. ಬೆಳಿಗ್ಗೆ 10 ಗಂಟೆ ಆದ ನಂತರ ಅಪ್ ಟು 5 ಗಂಟೆಯವರೆಗೆ ಅಥವಾ 6 ಗಂಟೆವರೆಗೆ ನೀವು ಹೊರಗಡೆ ಬರಬೇಡಿ. ಚಿಕ್ಕ ಮಕ್ಕಳನ್ನ ಯಾರು ಕೂಡ ಹೊರಗಡೆ ಬಿಡಬೇಡಿ. ಯಾಕಂದ್ರೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ. ಅದರಿಂದ ಡಿಹೈಡ್ರೇಷನ್ ಮಕ್ಕಳಿಗೆ ತಟ್ಟುತ್ತೆ, ವಯಸ್ಸಾದಂಥವರಿಗೆ ಬಹಳ ಕೇಡನ್ನು ಉಂಟು ಮಾಡುತ್ತೆ, ಸ್ಕಿನ್ ಬರ್ನ್ ಆಗುತ್ತೆ ಅನ್ನುವಂಥ ಅನೇಕ ವೈಜ್ಞಾನಿಕ ಕಾರಣಗಳನ್ನು ತಿಳಿಸಿ ಸರ್ಕಾರವು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಕೆಲವೊಂದು ಆದೇಶಗಳನ್ನು ಮಾಡಿದೆ ಪ್ರಿಯರೇ. ಯಾಕಂದರೆ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅಂತಂದರೆ ಜಿಲ್ಲಾ ವಿಪತ್ತು ನಿರ್ವಹಣಾಧಿಕಾರಿಗಳು ಅಂತ ಹೇಳ್ತಾರೆ. ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಮಾಡ್ತಕ್ಕಂಥ ಮುಖ್ಯಸ್ಥನು ಪ್ರತಿ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗಿರ್ತಾನೆ ಪ್ರಿಯರೇ. ಆದುದರಿಂದ
ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ನಮಗೆ ಕೊಟ್ಟು ನೀವು ಯಾರು ಕೂಡ ಹೊರಗಡೆ ಬರಬೇಡಿ ಅನ್ನುವಂಥ ಒಂದು ಆದೇಶವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಅನುಭವಿಸ್ತಕ್ಕಂಥ ಜನ ಎಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ, ಅಬ್ಬಾ ಎಂಥ ಬಿಸಿಲು, ದೇವರು ಎಂಥ ಒಂದು ಇದನ್ನ ಮಾಡಿದಾನಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿರ್ತಾರೆ ಪ್ರಿಯರೇ. ಬೇಸಿಗೆಗಾಲದಲ್ಲಿ ಬಿಸಿಲನ್ನ ತಾಳ್ಕೊಳ್ಳಿಕ್ಕೆ ಆಗ್ಲಾರ್ದಂಥ ಸ್ಥಿತಿ ಇರುತ್ತೆ. ಮಳೆಗಾಲದಲ್ಲಿ ಮಳೆಯನ್ನು ತಟ್ಕೊಳ್ತಕ್ಕಂಥ ಶಕ್ತಿ ನಮಗೆ ಆಗ್ತಾ ಇಲ್ಲ ಪ್ರಿಯರೇ. ಚಳಿಗಾಲದಲ್ಲಿ ಚಳಿಯನ್ನು ಕೂಡ ತಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಅಂದ್ರೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಯಾ ಕಾಲಮಾನಕ್ಕೆ ಬದಲಾಗ್ತಾ ಹೋಗುತ್ತೆ ಪ್ರಿಯರೇ. ಪ್ರಕೃತಿಯಲ್ಲಿ ಪ್ರತಿಯೊಂದು ಕಾರ್ಯಗಳು ತನ್ನ ಪಾಡಿಗೆ ತಾನು ನಡೆಯುವಂತ ಸಂದರ್ಭದಲ್ಲಿ ಅದು ಹೆಚ್ಚು ಕಡಿಮೆ ಆಗುವಂತ ಸಂದರ್ಭದಲ್ಲಿ ಅದರ ಅನುಭವವನ್ನು ಅನುಭವಿಸ್ತಕ್ಕಂಥವ್ರು ಭೂಮಿ ಮೇಲೆ ಇರ್ತಕ್ಕಂಥ ನಾವುಗಳು ಪ್ರಿಯರೇ. ಯಾಕೆ ಅಂತಂದ್ರೆ ಪ್ರಕೃತಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಸೂರ್ಯ ಶಾಖವನ್ನು ಕೊಡುವಂಥದ್ದು. ಮಳೆಗಾಲದಲ್ಲಿ ಮಳೆ ಭೂಮಿಯನ್ನ ತಂಪು ಮಾಡತಕ್ಕಂಥದ್ದು. ಚಳಿಗಾಲದಲ್ಲಿ ಚಳಿ ಪ್ರಕೃತಿಯನ್ನ ಏನಪ್ಪಾ ಅಂತಂದ್ರೆ ಇನ್ನಷ್ಟು ತಂಪಾಗಿ ಮಾಡ್ತಕ್ಕಂಥ ಕೆಲಸ ಪ್ರಕೃತಿಯಲ್ಲಿರ್ತಕ್ಕಂಥ ಇವೆಲ್ಲವನ್ನು ಕೂಡ ಮಾಡ್ತಾ ಇದೆ ಪ್ರಿಯರೇ. ಪಂಚಭೂತಗಳು ತಮ್ಮ ಕಾರ್ಯಗಳನ್ನು ತಾವು ಯಶಸ್ವಿ ಪೂರ್ವಕವಾಗಿ ನಿರ್ವಹಿಸ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯಾಕೆ ಈ ರೀತಿಯಾಗಿ ಇರ್ತವೆ ಅಂತಂದ್ರೆ ಅವು ದೇವರ ಕಾರ್ಯಗಳಾಗಿರೋದ್ರಿಂದ, ದೇವರು ಅವುಗಳಿಗೆ ಆದೇಶ ಮಾಡಿರೋದ್ರಿಂದ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ಮನುಷ್ಯ ಆ ಪಂಚಭೂತಗಳನ್ನ ಅನುಭವಿಸ್ತಕ್ಕಂಥ ವ್ಯಕ್ತಿ ಪಂಚಭೂತಗಳೇ ದೇವರು ಅಂತಕ್ಕಂಥ ಒಂದು ವಿಶ್ವಾಸಕ್ಕೆ ಬಂದಿದ್ದಾನೆ ಪ್ರಿಯರೇ. ಇದಕ್ಕೆ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಉದಾಹರಣೆಯಾಗಿ ನಾನು ಕೆಲವು ದಿನಗಳಲ್ಲಿ ನೋಡಿದೆ, ಏನಪ್ಪಾ ಅಂತಂದ್ರೆ ಜನರು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ ಈ ಪ್ರಕೃತಿ ಆಗ್ತಕ್ಕಂಥ ಬದಲಾವಣೆಗಳನ್ನ, ಜನರು ಮಾತಾಡ್ತಕ್ಕಂಥ ವಿಧಾನ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾನು ನಿಮ್ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರಿಯರೇ. ಉದಾಹರಣೆಗೆ ಜೂನ್ ನಲ್ಲಿ ಮಳೆ ಪ್ರಾರಂಭ ಆಗುತ್ತೆ. ಒಂದು ವೇಳೆ ಜೂನ್ ನಲ್ಲಿ ಮಳೆ ಪ್ರಾರಂಭ ಆಗ್ಲಿಲ್ಲ ಅಂತಾರೆ ಎಲ್ಲರ ಕಣ್ಣುಗಳು ಆಕಾಶದ ಕಡೆಗೆ ನೋಡ್ತಾರೆ ಪ್ರಿಯರೇ. ಅಯ್ಯೋ, ಮಳೆನೇ ಬರ್ತಾ ಇಲ್ಲ, ಮಳೆರಾಯ, ಮಳೆ ದೇವರು, ಮಳೆ ದೇವರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಿರ್ತಾರೆ ಪ್ರಿಯರೇ. ಅದಕ್ಕೋಸ್ಕರ ಅನೇಕ ಪ್ರಾರ್ಥನೆಗಳನ್ನ ಅನೇಕ ಹಾಡಿನ ಮುಖಾಂತರವಾಗಿ ಅಥವಾ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಜನ ಮಾಡ್ತಿರ್ತಾರೆ ಪ್ರಿಯರೇ ಮಳೆಗೋಸ್ಕರ. ನಮ್ಮ ಭಾಗದಲ್ಲಿ ಬೀದಿ ನಾಟಕಗಳ ಮುಖಾಂತರವಾಗಿ ಅಥವಾ ಹಾಡಿನ ಮುಖಾಂತರವಾಗಿ ಮಳೆಯನ್ನು ಸ್ವಾಗತಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ನೋಡ್ತಿರ್ತೇವೆ ಪ್ರಿಯರೇ. ಮಳೆ ದೇವರು ಅಂತಕ್ಕಂಥ ಮಾತನ್ನ ಆಡು ಭಾಷೆಯಲ್ಲಿ ಜನ ಮಾತಾಡ್ತಿರ್ತಾರೆ. ಮಳೆ ದೇವರು. ಸೂರ್ಯ ಸೋಲಾರ್ ಸಿಸ್ಟಮ್ ನಲ್ಲಿ ಅಕಾರ್ಡಿಂಗ್ ಟು ಸೈನ್ಸ್ ನಾನು ಮಾತಾಡ್ಬೇಕಂತಂದ್ರೆ ಇಟ್ಸ್ ಎ ಪ್ಲಾನೆಟ್, ಅದೊಂದು ಗ್ರಹ ಪ್ರಿಯರು. ಚಂದ್ರ ಒಂದು ಗ್ರಹ ಪ್ರಿಯರು. ಪಂಚಭೂತಗಳಲ್ಲಿ ಏನಪ್ಪಾ ಅಂತಂದ್ರೆ ಅವೆಲ್ಲವೂ ಕೂಡ ದೇವರ ಮಾಡಿರ್ತಕ್ಕಂಥ ಕ್ರಿಯೆಗಳಂತ ಹೇಳಿ ನಾವು ನೋಡ್ತೀವಿ. ಗಾಳಿ ದೇವರ ಕ್ರಿಯೆ ಪ್ರಿಯರೇ, ಅಗ್ನಿ ದೇವರ ದೇವರ ಕಾರ್ಯ ಪ್ರಿಯರೇ. ಇವೆಲ್ಲವೂ ಕೂಡ ವಾಕ್ಯದ ಪ್ರಕಾರವನ್ನು ನೋಡಿದಾಗ ನಾವು ಪಂಚಭೂತಗಳು ದೇವರ ಸೃಷ್ಟಿ ಅಂತಕ್ಕಂಥದನ್ನ ನಾವು ನೋಡ್ತಿರ್ತೇವೆ. ಪಂಚಭೂತಗಳು ಭೂಮಿ ಮೇಲೆ ವಾಸಿಸ್ತಕ್ಕಂಥ ಜನರಿಗೋಸ್ಕರ ಸಿದ್ಧ ಮಾಡಿರ್ತಕ್ಕಂಥವು, ನಮಗೋಸ್ಕರ ಕಾರ್ಯಗಳನ್ನ ಮಾಡ್ತಕ್ಕಂಥ ದೂತರು ಅಂತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದರೆ ಮನುಷ್ಯನು ಅವುಗಳಿಗಿಂತಲೂ ಶ್ರೇಷ್ಠ ಅಂತಕ್ಕಂಥದ್ದನ್ನ ಮರೆತು, ನಿಜವಾದಂತ ಸೃಷ್ಟಿಕರ್ತನನ್ನ ಮರೆತು, ಸೃಷ್ಟಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ವಸ್ತುಗಳನ್ನೇ ದೇವರು ಅಂತಕ್ಕಂಥ ನಂಬಿಕೆಗೆ ಇವತ್ತು ಮನುಷ್ಯ ಬಂದಿದ್ದಾನೆ ಪ್ರಿಯರೇ. ಈ ವಿಷಯದ ಬಗ್ಗೆ ನಾನು ಕ್ಲಾರಿಟಿಯನ್ನು ಕೊಡ್ಲಿಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಭಾಗ, ಈ ಸೃಷ್ಟಿಯಲ್ಲಿರ್ತಕ್ಕಂಥ ಸೃಷ್ಟಿ ಕಾರ್ಯಗಳು, ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ದೇವ ದೂತರು ಅಂತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಕ್ರೈಸ್ತರಾಗಿರ್ತಕ್ಕಂಥ ವಿಶ್ವಾಸಿಗಳಿಗೆ ದೇವದೂತರು ಅನ್ನುವಂಥ ಪದ ಬಹಳ ಜನರಿಗೆ ಗೊತ್ತಿರುತ್ತೆ ಪ್ರಿಯರೇ. ಅಷ್ಟಕ್ಕೂ ಈ ದೇವದೂತರು ಅಂದ್ರೆ ಯಾರು, ದೇವದೂತರು ಮಾಡ್ತಕ್ಕಂಥ ಕೆಲಸಗಳೇನು, ದೇವದೂತರಿಗೂ
ಮತ್ತು ಮನುಷ್ಯರಿಗೂ ಏನಾದರೂ ವ್ಯತ್ಯಾಸ ಇದೆನಾ? ಒಂದು ವೇಳೆ ವ್ಯತ್ಯಾಸ ಇದ್ರೆ ದೇವದೂತರ ಕಾರ್ಯವೇನು, ಆ ಕಾರ್ಯವನ್ನು ಅವುಗಳು ಯಾಕೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ ಪ್ರಿಯರೇ. ಆದುದರಿಂದ ಮೊದಲನೇದಾಗಿ ನಾನು ದೇವದೂತರ ಕುರಿತು, ಅವುಗಳ ನಿರ್ಮಾಣದ ಕುರಿತು ದೇವರು ಬೈಬಲ್ನಲ್ಲಿ ಅನೇಕ ಸಂಗತಿಗಳನ್ನು ಬರೆಸಿದ್ದಾನೆ ಪ್ರಿಯರೇ. ಆ ವಿಷಯವನ್ನು ನಾವು ಚರ್ಚೆ ಮಾಡೋಣ. ಕೀರ್ತನೆಗಳ ಗ್ರಂಥ 148ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ ನಾವು ನೋಡೋಣ ಪ್ರಿಯರೇ. ಕೀರ್ತನೆಗಳ ಗ್ರಂಥ 148ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ ನಾವು ನೋಡೋಣ ಪ್ರಿಯರೇ. ಯೆಹೋವನಿಗೆ ಸ್ತೋತ್ರ. ಆಕಾಶದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಆತನ ಎಲ್ಲಾ ದೂತರೇ, ಯಾರ ದೂತರು? ಯೆಹೋವ ದೇವರ, ತಂದೆಯಾದ ದೇವರು ಸೃಷ್ಟಿಸಿರ್ತಕ್ಕಂಥ ಎಲ್ಲಾ ದೂತರನ್ನ ಉದ್ದೇಶಿಸಿ ಮಾತನ್ನ ಹೇಳ್ತಾನೆ ಪ್ರಿಯರೇ. ಆತನ ಎಲ್ಲಾ ದೂತರೇ ಆತನನ್ನ ಸ್ತುತಿಸಿರಿ. ಯಾರನ್ನ ಸ್ತುತಿಸ್ಬೇಕಂತೆ? ಯಾರು ದೂತರನ್ನು ಸೃಷ್ಟಿಸಿದ್ದಾರೋ ಆ ಸೃಷ್ಟಿಕರ್ತನನ್ನ ಎಲ್ಲಾ ದೂತರು ಸ್ತುತಿಸಬೇಕು ಅಂತಕ್ಕಂಥ ವಾಕ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ. ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಈ ಭೂಮಿ ಮೇಲೆ ಇರತಕ್ಕಂಥ ಪ್ರತಿಯೊಂದು ಕೂಡ, ಅದು ಮನುಷ್ಯರನ್ನು ಒಳಗೊಂಡು, ದೇವರನ್ನು ಯಾರನ್ನು ಸೃಷ್ಟಿ ಮಾಡಿದಾರೋ ಆ ಸೃಷ್ಟಿಗಳೆಲ್ಲವೂ ಕೂಡ ಸೃಷ್ಟಿಕರ್ತನನ್ನೇ ಸ್ಮರಿಸಬೇಕು, ಸೃಷ್ಟಿಕರ್ತನನ್ನೇ ಕೊಂಡಾಡಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅದು ಮನುಷ್ಯರಾಗಿದ್ರೆ ಸರಿ ಅಥವಾ ದೇವದೂತರಾಗಿದ್ರು ಕೂಡ ಸರಿ, ಅವರೆಲ್ಲರೂ ಕೂಡ ಯಾರನ್ನ ಸ್ತುತಿಸ್ಬೇಕಂದ್ರೆ ಸೃಷ್ಟಿಕರ್ತನನ್ನ ಪ್ರೇರೆ. ಆದ್ರೆ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಸೃಷ್ಟಿಕರ್ತನನ್ನ ಮರೆತು ಸೃಷ್ಟಿಯನ್ನೇ ಪೂಜಿಸ್ತಕ್ಕಂಥ, ಸೃಷ್ಟಿಯನ್ನೇ ಆರಾಧಿಸ್ತಕ್ಕಂಥ, ಸೃಷ್ಟಿಯನ್ನೇ ಸ್ತುತಿಸ್ತಕ್ಕಂಥ ಒಂದು ಸಂದರ್ಭ ಇವತ್ತು ಮನುಷ್ಯ ಮಾತ್ರದಲ್ಲಿ ಕಾಣಿಸ್ತಾ ಇದೆ ಪ್ರಿಯರೇ. ಪ್ರಕೃತಿಯಲ್ಲಿರ್ತಕ್ಕಂಥ ಅನೇಕ ಕ್ರಿಯೆಗಳು ದೇವರನ್ನ ಸ್ತುತಿಸ್ತಾ ಇದ್ದಾವೆ, ದೇವರನ್ನ ಕೊಂಡಾಡ್ತಾ ಇದ್ದಾವೆ. ಆದ್ರೆ ಎಷ್ಟೋ ಪ್ರೀತಿಯನ್ನಿಟ್ಟು ಮನುಷ್ಯರನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಮಾತ್ರ ಮನುಷ್ಯರಿಂದ ಅಪಮಾನಕ್ಕೊಳಗಾಗ್ತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅದು ಹೆಂಗೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ವಾಕ್ಯಗಳಲ್ಲಿ ನೋಡೋಣ ಪ್ರೇರೆ. ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಇಲ್ಲಿ ಮೊದಲನೇದಾಗಿ ಹೇಳ್ತಾನೆ, ಯಾರೋ? ಸೂರ್ಯನು ಚಂದ್ರನು. ಯಾರನ್ನ ಸ್ತುತಿಸ್ಬೇಕು? ತಂದೆಯಾದ ದೇವರನ್ನ, ಸೃಷ್ಟಿಕರ್ತನನ್ನ. ಸೂರ್ಯನನ್ನು ನಿರ್ಮಿಸಿದಂತ ಆತನನ್ನ, ಚಂದ್ರನನ್ನು ನಿರ್ಮಿಸಿದ ಆತನನ್ನ ಯಾರು ಕೊಂಡಾಡಬೇಕು, ಯಾರು ಸ್ತುತಿಸ್ಬೇಕಂದ್ರೆ ಆ ಸೂರ್ಯನು ಸ್ತುತಿಸಬೇಕು, ಚಂದ್ರನು ಕೂಡ ಕೊಂಡಾಡಬೇಕು ಪ್ರಿಯರೇ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಭೂಮಿಯ ಮೇಲೆ ಇರತಕ್ಕಂಥ, ಆಕಾಶದ ಮೇಲೆ ಇರತಕ್ಕಂಥ ಸೂರ್ಯ ಚಂದ್ರರು ನಕ್ಷತ್ರಗಳು ಎಲ್ಲವೂ ಕೂಡ ಆತನನ್ನೇ ಸ್ತುತಿಸಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅಂದ್ರೆ ಮನುಷ್ಯನು ತಿಳ್ಕೊಂಡ ಹಾಗೆ ಸೃಷ್ಟಿ ಕಾರ್ಯಗಳನ್ನು ನೆರವೇರಿಸ್ತಕ್ಕಂಥ ಪ್ರತಿಯೊಂದು ಕೂಡ ಯಾರನ್ನ ಕೊಂಡಾಡಬೇಕು ಅಂತಕ್ಕಂಥದ್ದು ಇದೆ ಅಂದ್ರೆ ಸೃಷ್ಟಿಕರ್ತನನ್ನ ಪ್ರೇರೆ. ಇದು ಆಜ್ಞೆ, ದೇವರ ಆಜ್ಞೆ. ಅವೆಲ್ಲವೂ ಕೂಡ ದೇವರ ಕೈ ಕೆಲಸವಾಗಿರೋದ್ರಿಂದ ಅವೆಲ್ಲವೂ ಕೂಡ ದೇವರನ್ನ ಸ್ತುತಿಸುವಂತ ಕಾರ್ಯವನ್ನ ಮಾಡಬೇಕು ಪ್ರಿಯರೇ. ಅದಕ್ಕೆ ನಿಯಮ ಉಂಟು. ಆ ನಿಯಮವನ್ನ, ಆ ಆಜ್ಞೆಯನ್ನ ಪಾಲಿಸ್ತಕ್ಕಂಥದ್ದು ಅವುಗಳ ಜವಾಬ್ದಾರಿಯಾಗಿದೆ ಪ್ರಿಯರೇ.
ಅಂದ್ರೆ ನಮಗೆ ಒಂದು ಕ್ಲಾರಿಟಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಆಕಾಶ ಮಂಡಲದಲ್ಲಿ ಭೂಮಂಡಲದಲ್ಲಿರತಕ್ಕಂಥ ಸಕಲವೂ ಕೂಡ ದೇವರ ಸೃಷ್ಟಿಯಾಗಿರೋದ್ರಿಂದ ಅವೆಲ್ಲವೂ ಕೂಡ ದೇವರನ್ನ ಸ್ತುತಿಸಬೇಕು. ಅವೆಲ್ಲದಕ್ಕಿಂತಲೂ ಉನ್ನತವಾಗಿರ್ತಕ್ಕಂಥದ್ದು ಮಾನವನಾಗಿರೋದ್ರಿಂದ ಮಾನವನು ಕೂಡ ದೇವರನ್ನ ಸ್ತುತಿಸಬೇಕು. ಆದರೆ ಇವತ್ತು ನಮ್ಮ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಮನುಷ್ಯರಿಗೆ ತಿಳುವಳಿಕೆಯ ಕೊರತೆಯಿಂದಾಗಿ ಸೈತಾನನ ಒಂದು ಶೋಧನೆಗೆ ಒಳಪಟ್ಟು ಸೈತಾನನ ಕುತಂತ್ರದಿಂದ ಸೈತಾನನು ಮನುಷ್ಯನನ್ನ ದೇವರಿಂದ ದೂರ ಮಾಡ್ತಾ ಇದ್ದಾನೆ. ಅದು ಯಾವ ರೀತಿ ಅಂದರೆ, ಸೃಷ್ಟಿಕರ್ತನನ್ನೇ ನಮ್ಮಿಂದ ದೂರ ಮಾಡ್ತಕ್ಕಂಥ ಕೆಲಸವನ್ನ ಸೈತಾನನ ಮಾಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೆ ಉದಾಹರಣೆಯಾಗಿ ಮನುಷ್ಯನ ಇವತ್ತು ಸೃಷ್ಟಿಯನ್ನು ಪೂಜಿಸ್ತಕ್ಕಂಥ ಹಂತಕ್ಕೆ ಬಂದಿದ್ದಾನೆ ಪ್ರಿಯರೇ, ಹೌದಲ್ವಾ? ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ ಪ್ರಿಯರೇ. ಕೀರ್ತನೆಗಳ ಗ್ರಂಥ 104ನೇ ಅಧ್ಯಾಯ 4ನೇ ವಚನವನ್ನು ಮತ್ತೊಂದು ಸಾರಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ರೆಫರೆನ್ಸ್ ಆಗಿ ನೋಡೋಣ ಪ್ರಿಯರೇ. 104ನೇ ಕೀರ್ತನೆ 4ನೇ ವಚನ ಪ್ರಿಯರೇ. ಗಾಳಿಗಳನ್ನು ದೂತರನ್ನಾಗಿಯೂ ಅಗ್ನಿಜ್ವಾಲ ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ. ಎಸ್, ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಗಾಳಿಗಳನ್ನ ನಿನ್ನ ದೂತರನ್ನಾಗಿಯೂ ಅಗ್ನಿ ಜ್ವಾಲೆಯನ್ನ ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ. ಇಲ್ಲಿ ದೇವರು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಗಾಳಿ, ಪ್ರಕೃತಿಯಲ್ಲಿ ಸಿಗತಕ್ಕಂಥ ಅಗ್ನಿ ಜ್ವಾಲೆ ಯಾವಿವು ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ, ಇವು ಕೂಡ ಈ ಒಂದು ಭೂಲೋಕದ ಮೇಲೆ ಕೆಲಸ ಮಾಡ್ತಕ್ಕಂಥ ಸೇವಕರು ಪ್ರಿಯರೇ. ಗಾಳಿಯೂ ಕೂಡ ದೂತ, ಅಗ್ನಿ ಜ್ವಾಲೆಯೂ ಕೂಡ ದೂತ. ಅವುಗಳ ಉದ್ದೇಶ ಸೇವೆ ಮಾಡುವಂಥದ್ದು. ಅವು ಸೇವಕರಾಗಿ ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ ಇರತಕ್ಕಂಥ ಒಂದು ದೂತರು ಪ್ರಿಯರೇ. ಅಂದ್ರೆ ಈ ದೂತರನ್ನ ಯಾಕೆ ನಿರ್ಮಿಸಿದನು ಅಂತಕ್ಕಂಥದ್ದನ್ನ ನೋಡಿದಾಗ, ಭೂಮಿ ಮೇಲೆ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿರ್ತಕ್ಕಂಥ ಮನುಷ್ಯನಿಗೆ ಸೇವೆ ಮಾಡಲು ಅವುಗಳನ್ನು ಸೇವಕರಾಗಿ ಉಂಟು ಮಾಡಿರ್ತಕ್ಕಂಥದ್ದು ದೇವರ ಒಂದು ಅದ್ಭುತವಾದ ಕ್ರಿಯೆ ಪ್ರಿಯರೇ. ಗಾಳಿ ಯಾರು ಅಂತಂದ್ರೆ, ಮನುಷ್ಯನಿಗೋಸ್ಕರ ಸೇವೆ ಮಾಡ್ತಕ್ಕಂಥ ಒಬ್ಬ ದೂತ. ಅಗ್ನಿ ಯಾವುದು ಅಂತಂದ್ರೆ, ಮನುಷ್ಯರಿಗೋಸ್ಕರ ಸೇವೆ ಮಾಡ್ತಕ್ಕಂಥ ಒಂದು ದೂತ ಪ್ರಿಯರೇ. ಇಸ್ ಇಟ್ ಕ್ಲಿಯರ್? ಗಾಳಿ ಯಾರು ಅಂತಕ್ಕಂಥದನ್ನ ನೋಡಿದಾಗ ಅದು ಸೇವೆ ಮಾಡ್ತಕ್ಕಂಥ ಒಬ್ಬ ಸೇವಕ. ಅಗ್ನಿ ಯಾವುದು ಅಂತಂತಂದ್ರೆ, ಅದು ಕೂಡ ಮನುಷ್ಯರಿಗೆ ಸೇವೆ ಮಾಡ್ತಕ್ಕಂಥ ಒಂದು ದೂತ ಪ್ರಿಯರೇ. ಅಂದ್ರೆ ಗಾಳಿ, ಬೆಳಕು, ಅಗ್ನಿ ಅಂದ್ರೆ ಪಂಚಭೂತಗಳನ್ನು ಕಾಣ್ತಾವಲ್ಲ ಈ ಪ್ರಕೃತಿಯಲ್ಲಿ, ಇವೆಲ್ಲವೂ ಕೂಡ ದೇವರ ನಿರ್ಮಾಣವಾಗಿರ್ತಕ್ಕಂಥ ಕೆಲಸ ಪ್ರಿಯರೇ. ಅವೆಲ್ಲವೂ ಕೂಡ ಭೂಮಿ ಮೇಲೆ ವಾಸಿಸ್ತಕ್ಕಂಥ ಮನುಷ್ಯನಿಗೋಸ್ಕರ ಸೇವೆ ಮಾಡ್ತಕ್ಕಂಥವ್ರು ಅನ್ನುವಂಥದ್ದು ನಮಗೆ ಈ ವಾಕ್ಯಗಳ ಮುಖಾಂತರವಾಗಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ ಪ್ರಿಯರೇ. ಇದು ನಿಜನಾ? ಎಸ್, ನಿಜ ಪ್ರಿಯರೇ, ನಿಜ. ಕೀರ್ತನೆಗಳ ಗ್ರಂಥ 91ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಅವುಗಳ ಕಾರ್ಯ ಯಾವ ರೀತಿ ನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಕೀರ್ತನೆಗಳ ಗ್ರಂಥ 91ನೇ ಅಧ್ಯಾಯ 10ನೇ ವಚನ ಪ್ರಿಯರೇ. ಯಾವ ಕೇಡು ನಿನಗೆ ಸಂಭವಿಸದು, ಉಪಗ್ರಹವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಆರ್ಡರ್ ಅಂದ್ರೆ ದೇವರು ದೂತನಿಗೆ ಒಂದು ಅಪ್ಪಣೆಯನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಸೃಷ್ಟಿಕರ್ತನಾದಂತ ದೇವರು ಕೋಟಾನುಕೋಟಿ ದೇವದೂತರಿಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ, ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಆ ಅಪ್ಪಣೆ ಏನು ಅಂತಕ್ಕಂಥದ್ದನ್ನ ಈ 91ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಷ್ಟಕ್ಕೂ ದೇವದೂತರು ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಿದ್ದಾನೆ ಪ್ರಿಯರೇ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು. ನೀನು ಹೋಗುವಲ್ಲೆಲ್ಲ, ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ. ಯಾರನ್ನ ಕಾಯುವುದಕ್ಕೆ? ಮನುಷ್ಯನನ್ನ ಕಾಯುವುದಕ್ಕೆ. ಅಂತ ಅದ್ಭುತವಾಗಿರ್ತಕ್ಕಂಥ ವಾಕ್ಯ ನೋಡ್ರಿ. ನೀನು ಹೋಗುವಲ್ಲೆಲ್ಲ
ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ, ಆತನು ಅಂದ್ರೆ ಸೃಷ್ಟಿಕರ್ತನು ಭೂಮಿ ಮೇಲೆ ವಾಸಿಸ್ತಕ್ಕಂಥ ಪ್ರತಿ ಮಾನವನನ್ನ ಕಾಯುವುದಕ್ಕೆ ಒಂದು ಆಜ್ಞೆಯನ್ನ ದೇವದೂತರಿಗೆ ನೀಡಿದನು ಅಂತಕ್ಕಂಥದ್ದನ್ನ ನಾವು ಈ ಕೀರ್ತನೆಗಳ ಗ್ರಂಥ 91ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ದೇವದೂತರ ಒಂದು ಕ್ರಿಯೆ ಏನು ಅಂತಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ಮಾನವರನ್ನ ಕಾಯುವಂಥದ್ದು, ಯಾವ ಕೇಡನ್ನು ಕೂಡ ಸಂಭವಿಸದೆ ಹಾಗೆ ಮನುಷ್ಯನನ್ನ ಕಾಯ್ತಕ್ಕಂಥ ಒಂದು ಕ್ರಿಯೆಯನ್ನ ದೇವರು ಆಜ್ಞೆಯ ಮುಖಾಂತರವಾಗಿ ದೇವದೂತರಿಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅಂದ್ರೆ ದೇವದೂತರ ಪ್ರಮುಖ ಕ್ರಿಯೆ ಏನಪ್ಪಾ ಅಂದ್ರೆ ನಮ್ಮನ್ನ ಕಾಯುವಂಥದ್ದು, ನಮ್ಮನ್ನ ಕಾಪಾಡ್ತಕ್ಕಂಥದ್ದು. ಅಂತ ಅದ್ಭುತವಾದಂತ ಮಾತು ನೋಡಿದೆ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಅಂತ ಅದ್ಭುತವಾಗಿರ್ತಕ್ಕಂಥ ಮಾತಿದೆ ನೋಡ್ರಿ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಏನಂತಂದ್ರೆ, ದೂತರ ಕೆಲಸ ನಮ್ಮನ್ನ ಕಾಯುವಂಥದ್ದು, ನಮ್ಮನ್ನ ಕಾಪಾಡ್ತಕ್ಕಂಥದ್ದು, ಎಲ್ಲ ಕೇಡುಗಳಿಂದ ತಪ್ಪಿಸ್ತಕ್ಕಂತ ಒಂದು ಕ್ರಿಯೆಯನ್ನ ದೂತರಿಗೆ ದೇವರು ಆಜ್ಞೆಯನ್ನು ಕೊಟ್ಟಿದ್ದಾನೆ, ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ನನ್ನ ಮಕ್ಕಳನ್ನ ನೀನು ಕಾಪಾಡಬೇಕು ಅಂತ ಹೇಳಿ, ನನ್ನ ಮಕ್ಕಳನ್ನ ಕಾಯ್ಬೇಕಂತಕ್ಕಂಥ ಆಜ್ಞೆಯನ್ನ ಪ್ರಕೃತಿಯಲ್ಲಿ ವಾಸಿಸ್ತಕ್ಕಂಥ ಎಲ್ಲಾ ದೇವದೂತರಿಗೆ ದೇವರು ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಅನ್ನ ನೋಡೋಣ ನಾವು. ಅದೇ ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ ಪ್ರಿಯರೇ. 34 7ನೇ ವಚನವನ್ನು. ಎಸ್. ಯೋಬನಿಗೆ ಸಮಾನನು ಯಾರು? ದೇವದೂಷಣೆಯನ್ನು ನೀರಿನಂತೆ ಕುಡಿಯುತ್ತಾನಲ್ಲ. ಅವನು ಅಧರ್ಮಿಗಳೇ ಜೊತೆಯಲ್ಲಿ ಸಂಚರಿಸುವನು, ಕೆಟ್ಟವರ ಸಂಗಡ ನಡೆದಾಡುವವನು. ಒಬ್ಬ ದೇವರು ಅನ್ಯೋನ್ಯತೆಯಲ್ಲಿ ಸಂತೋಷ ಪಟ್ಟರು, ಅವರಿಗೆ ಯಾವ ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 7ನೇ ವಚನ. ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಸಾಕು ಪ್ರಿಯರ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಅಂದ್ರೆ ಭಕ್ತರಾದ ನಮ್ಮ ಸುತ್ತಲೂ, ದೇವರ ಮಕ್ಕಳಾದಂತ ನಮ್ಮ ಸುತ್ತಲೂ ತಾನು ಎಂಥ ಕಾವಲನ್ನ ಇಟ್ಟು ಕಾಪಾಡ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ನಮ್ಮನ್ನು ಕಾಯುವಂತಾತನು, ನಮ್ಮನ್ನು ಕಾಪಾಡುವಂತಾತನು ದೇವರಾಗಿದ್ರೆ, ಆ ಕಾಪಾಡ್ತಕ್ಕಂಥ ಕೆಲಸದ ಜವಾಬ್ದಾರಿಯನ್ನ ಯಾರಿಗೆ ನಿರ್ವಹಿಸಿಕೊಟ್ಟಿದ್ದಾನೆ ಅಂತಂದ್ರೆ ಅದು ದೂತರಿಗೆ ಅಂತಕ್ಕಂಥ ಮಾತನ್ನ ಮತ್ತೊಂದು ಸಾರಿ ಕೀರ್ತನೆಗಳ ಬರೆದಂತ ಗ್ರಂಥ 91:10ಕ್ಕೆ ಇನ್ನೊಂದು ರೆಫರೆನ್ಸ್ ಏನಪ್ಪಾ ಅಂದ್ರೆ ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 7ನೇ ವಚನ ಪ್ರಿಯರೇ. ಇಲ್ಲಿ ಕೂಡ ದೇವದೂತರ ಕಾರ್ಯ ಯಾವ ರೀತಿ ಇದೆ ಅಂತಕ್ಕಂಥದನ್ನ ನಮ್ಗೆ ಕಾಣಿಸುತ್ತೆ ಪ್ರಿಯರೇ. ಯಾರು ದೇವರಲ್ಲಿ ಭಯಭಕ್ತಿಯನ್ನು ಅಂದ್ರೆ ಭಯಭಕ್ತಿಯಲ್ಲಿರ್ತಾರೋ, ಯಾರು ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಅಂದ್ರೆ ದೇವರಲ್ಲಿ ಭಯಭಕ್ತಿಯುಳ್ಳಂತ ಪ್ರತಿಯೊಬ್ಬರ ಸುತ್ತಲೂ ಆತನು ದೇವದೂತರ ದಂಡಿಳಿಸಿ ಕಾವಲಾಗಿಸಿ ನಮ್ಮನ್ನು ಕಾಪಾಡುತ್ತಾನೆ ಅಂತಕ್ಕಂಥ ವಾಕ್ಯದ ಭಾಗವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅಂದ್ರೆ ಈ ವಾಕ್ಯದಲ್ಲಿ ಕೂಡ ನಾವು ಏನ್ ನೋಡ್ತೀವಿ ಅಂತಂದ್ರೆ, ದೇವದೂತರು ಮನುಷ್ಯರನ್ನ ಕಾಪಾಡುವಂತ, ಮನುಷ್ಯರನ್ನ ಕಾಯುವಂತ ಕೆಲಸವನ್ನ ದೇವರು ಇವರಿಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ, ಹೌದಲ್ಲ? ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಮ್ಗೆ ಸಿಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ದೂತರ ಕೆಲಸ ಎಂಥದ್ದು ಅಂತಂದಾಗ ದೂತರ ಕೆಲಸ ಕಾಯುವಂಥದ್ದು ಮತ್ತು ಕಾಪಾಡುವಂಥದ್ದು. ಯಾರನ್ನ ಅಂತಂದ್ರೆ ಅದು ನಿಮ್ಮೆಲ್ಲರನ್ನ ಪ್ರಿಯರೇ. ತಂದೆಯಾದ ದೇವರ ಸ್ವರೂಪದಲ್ಲಿ ಉಂಟಾಗಿರ್ತಕ್ಕಂಥ, ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ದೂತರದಾಗಿದೆ ಪ್ರಿಯರೇ. ಆದುದರಿಂದ ದೂತರ ಪ್ರಮುಖ ಕ್ರಿಯೆ ಏನಂದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥದ್ದು ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10.
ಕರ್ತನೆ ಆದಿಯಲ್ಲಿ ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದ್ದಿ. ಗಗನಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ಅವು ನಾಶವಾಗುವ, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆದಾಗುವವು. ಎಸ್ ಸಾಕು. ಅಂದ್ರೆ ಇಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ ಅಂತಂದ್ರೆ ಈ 10 ಮತ್ತು 11ನೇ ವಚನದಲ್ಲಿ ಕರ್ತನೆ ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದ್ದಿ, ಬುನಾದಿಯನ್ನ ಹಾಕಿದ್ದಿ ನೀನು ಆದಿಯಲ್ಲಿ, ಅನಾದಿ ಕಾಲದಲ್ಲಿ. ಗಗನ ಮಂಡಲವು ನಿನ್ನ ಕೈ ಕೆಲಸ. ಗಗನ ಮಂಡಲ ಅಂದ್ರ ಆಕಾಶ ಮಂಡಲವು ಅದು ನಿನ್ನ ಕೈ ಕೆಲಸ, ನೀನು ಮಾಡಿರ್ತಕ್ಕಂಥ ಕೆಲಸ. ಆಕಾಶ ಮಂಡಲದಲ್ಲಿ ಕಾಣತಕ್ಕಂಥ ಸಕಲವೂ ಕೂಡ ನೀನು ಉಂಟು ಮಾಡಿದ್ದಿ ಅಂತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದರೆ ನೀನು ಶಾಶ್ವತವಾಗಿರ್ತಿ, ಅವೆಲ್ಲವೂ ವಸ್ತ್ರದಂತೆ ಹಳೆವಾಗುವವು. ಅಂದ್ರೆ ಆಕಾಶ ಮಂಡಲದಲ್ಲಿರ್ತಕ್ಕಂಥ ಪ್ರತಿಯೂ ಕೂಡ ದೇವರ ನಿರ್ಮಾಣ ಅನ್ನುವಂಥ ಭಾಗವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಾದ ನಂತರ ಆ ಆಕಾಶ ಮಂಡಲದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ಹೆಂಗಿರುತ್ತೆ ಅಂತಕ್ಕಂಥದನ್ನ ಇದೇ ವಾಕ್ಯದಲ್ಲಿ ನಾವು 7ನೇ ವಚನವನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. 1ನೇ ಅಧ್ಯಾಯ ಇಬ್ರಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ನೋಡಿದಾಗ, ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು. ಈಗಾಗಲೇ ನಾವು ಈ ರೆಫರೆನ್ಸ್ ನೋಡಿದ್ವಿ. ನಾವು ಇಲ್ಲಿ ಏನ್ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ, ದೇವರ ನಿರ್ಮಾಣದಲ್ಲಿ ಗಾಳಿಯ ವಿಷಯವಾಗಿ, ಅಗ್ನಿ ಜ್ವಾಲೆಯ ವಿಷಯವಾಗಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಇವೆಲ್ಲವೂ ಕೂಡ ದೇವರ ನಿರ್ಮಾಣ. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ದೇವರಿಗೆ ಅಡ್ಡ ಬೀಳುವಂತವು ಅಂತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳ್ತಾನೆ. ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ. ಇವೆಲ್ಲವೂ ಕೂಡ ದೇವರ ನಿರ್ಮಾಣವಾಗಿದ್ದು, ಇವೆಲ್ಲವೂ ಕೂಡ ದೇವರನ್ನ ಕೊಂಡಾಡಬೇಕು, ದೇವರಿಗೆ ಅಡ್ಡ ಬೀಳಬೇಕು, ದೇವರನ್ನು ಸ್ತುತಿಪಡಿಸಬೇಕು, ದೇವರು ಕೊಟ್ಟಿರ್ತಕ್ಕಂಥ ಕಾರ್ಯವನ್ನ ಚಾಚು ತಪ್ಪದೆ ಮಾಡಬೇಕು ಅಂತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಫಲವಾಗಿ ದೇವದೂತರು ಮನುಷ್ಯರನ್ನ ಕಾಯ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ದೇವರು ಅನುಗ್ರಹಿಸಿದ್ದಾನೆ. ಹಂಗಾಗಿ ಪ್ರತಿ ದೇವದೂತರು ಕೂಡ ನಮ್ಮನ್ನು ಕಾಪಾಡ್ತವೆ. ದೇವರು ಒಪ್ಪಿಸಿರ್ತಕ್ಕಂಥ ಕೆಲಸವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಯಾಕೆ ಅಂತಂದ್ರೆ ದೇವರು ಮನುಷ್ಯರನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ತನ್ನ ಮಕ್ಕಳಿಗೆ ಏನು ಅವಶ್ಯಕತೆ ಇದೆನೋ ಅವುಗಳ ಮುಖಾಂತರವಾಗಿ ನಮಗೆ ಒದಗಿಸಿಕೊಡ್ತಾ ಇದ್ದಾನೆ ಪ್ರಿಯರೇ. ಅಂದ್ರೆ ಈ ವಾಕ್ಯದ ಭಾಗವನ್ನು ನಾವು ಬಹಳಷ್ಟು ತೀಕ್ಷ್ಣವಾಗಿ ನಾವು ಪರಿಶೀಲಿಸಿದಾಗ ದೇವದೂತರು ಮತ್ತು ಮನುಷ್ಯರ ವಿಷಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯಾರು ಶ್ರೇಷ್ಠರು? ಮನುಷ್ಯರು ಶ್ರೇಷ್ಠರ ಅಥವಾ ದೇವದೂತರ ಶ್ರೇಷ್ಠರ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ನಾನು ಹೇಳಲ್ಲ ಪ್ರಿಯರೇ, ವಾಕ್ಯದ ಮುಖಾಂತರವಾಗಿ ನಿಮಗೆ ತಿಳಿಸುತ್ತೇನೆ ಪ್ರಿಯರೇ. ಇಬ್ರಿಯರ ಬರೆದ ಪತ್ರಿಕೆ ಅದೇ 1ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 1ನೇ ಅಧ್ಯಾಯ 14ನೇ ವಚನ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು ಪ್ರಿಯರೇ. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವು. ಅಂದ್ರೆ ಇಲ್ಲಿ ಏನ್ ಹೇಳ್ತಾನಪ್ಪ ಅಂದ್ರೆ, ದೇವದೂತರು ಕೂಡ ಆತ್ಮಗಳೇ. ಅವು ಎಂತ ಆತ್ಮಗಳು ಅಂತಕ್ಕಂಥದ್ದನ್ನ ಕ್ಲಾರಿಟಿ ಕೊಡ್ತಾನೆ ಪ್ರಿಯರೇ. ಅವು ಎಂತ ಆತ್ಮಗಳು ಅಂತಂದ್ರೆ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ, ಅಂದ್ರೆ ನಮಗೋಸ್ಕರ, ರಕ್ಷಣೆಯ ಬಾಧ್ಯವಾಗಿ ಹೊಂದಬೇಕಾಗಿರುವ ನಿಮ್ಮೆಲ್ಲರ ಮಾನವ ಜನಾಂಗಕ್ಕೋಸ್ಕರ, ಮಾನವ ಜನಾಂಗದ ಸೇವೆಗೋಸ್ಕರ ಕಳಿಸಲ್ಪಡುವ ಊಳಿಗದ ಆತ್ಮಗಳು, ನಮಗೋಸ್ಕರ ಸೇವೆ ಮಾಡ್ತಕ್ಕಂಥ ಆತ್ಮಗಳು. ದೇವದೂತರ ಒಂದು ಕೆಲಸ ಏನಪ್ಪಾ ಅಂದ್ರೆ ನಮಗೋಸ್ಕರ ಸೇವೆ ಮಾಡ್ತಕ್ಕಂಥ ಆತ್ಮಗಳು ಹೊರತವು ಅವು ದೇವರಲ್ಲ ಅಂತಕ್ಕಂಥದ್ದು ಹೇಳ್ತಾನೆ. ಅಂದ್ರೆ ಇಲ್ಲಿ ಸೇವೆ ಮಾಡುವವರು ದೊಡ್ಡವರ, ಸೇವೆ ಮಾಡಿಸಿಕೊಳ್ಳುವವರು ದೊಡ್ಡವರ? ಈ ಪ್ರಶ್ನೆನ ನಾನು ನಿಮಗೆ ಹೇಳ್ತಾ ಇದ್ದೇನೆ ಪ್ರಿಯರೇ. ದೂತರು ಅದು ಗಾಳಿ ಆಗಿರ್ಬೋದು, ಅಗ್ನಿ ಆಗಿರ್ಬೋದು, ಕಾಂತಿ ಮಂಡಲ ಆಗಿರ್ಬೋದು, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿ ಒಂದು ದೂತ ನಮಗಿಂತಲೂ ಕೂಡ ಏನಪ್ಪಾ ಅಂತಂದ್ರೆ ಕಡಿಮೆ ಪ್ರಿಯರೇ. ನಮ್ಮ ಸೇವೆಗೋಸ್ಕರ ಬಂದಿರತಕ್ಕಂಥ ಆತ್ಮಗಳವು. ಮನುಷ್ಯ ಜಾಗ್ರತೆ,
ನಿನಗೋಸ್ಕರ ನನ್ನ ಸೇವೆ ಮಾಡಲು ಬಂದಿರತಕ್ಕಂಥ ಆತ್ಮಗಳಿಗೆ ನೀನು ಮೊರೆ ಹೊಟ್ರೆ ಅದು ದೇವರಿಗೆ ಮಾಡ್ತಕ್ಕಂಥ ಅಪಮಾನ ಪ್ರಿಯರೇ. ನೀರು ನಿನ್ನ ದಾಹವನ್ನ ನೀಗಿಸಲು ಬಂದಿರತಕ್ಕಂಥ ದೂತ, ಗಾಳಿ ನೀನು ಶ್ವಾಸ ಹೊಂದಲು ಬಂದಿರತಕ್ಕಂಥ ದೂತ, ಬೆಳಕು ನಿನಗೋಸ್ಕರ ಸೃಷ್ಟಿಸಿರ್ತಕ್ಕಂಥ ದೂತ, ಈ ಪ್ರಕೃತಿಯಲ್ಲಿ ಸಿಗತಕ್ಕಂಥ ಪ್ರತಿ ಅನುಕೂಲ ದೇವರು ನಿನಗೋಸ್ಕರ ಮಾಡಿರ್ತಕ್ಕಂಥದ್ದು. ಅವೆಲ್ಲ ಅನುಕೂಲತೆಗಳು ನಿನಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿಯನ್ನ ಅವುಗಳಿಗೆ ಕೊಟ್ಟಿದ್ದಾರೆ, ಅವು ನೆರವೇರಿಸ್ತಾ ಇದ್ದಾವೆ. ಅದನ್ನ ಸೇವಿಸ್ತಕ್ಕಂಥ ನೀನು ಅದನ್ನೇ ದೇವರು ಅಂತಕ್ಕಂಥದ್ದನ್ನ ನೀನು ನಂಬಿದರೆ ಅದು ನೀನು ದೇವರಿಗೆ ಮಾಡ್ತಕ್ಕಂಥ ಮೋಸ ಪ್ರಿಯರೇ, ದೇವರಿಗೆ ಮಾಡ್ತಕ್ಕಂಥ ಇನ್ಸಲ್ಟ್ ಪ್ರಿಯರೇ. ಅದು ದೇವರು ಪಂಚಭೂತಗಳನ್ನ ನಿರ್ಮಿಸಿ ನಿನಗೆ ಸೇವೆ ಮಾಡಲು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ರೆ ಅವುಗಳನ್ನೇ ನೀನು ಆರಾಧಿಸ್ತಕ್ಕಂಥ, ಅವುಗಳನ್ನೇ ನೀನು ಪೂಜಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀಯ ಅಂತಂದ್ರೆ ನೀನು ದೇವರಿಗೆ ಮಾಡ್ತಕ್ಕಂಥ ಅಪಮಾನ ಅಲ್ಲವ ಪ್ರಿಯರೇ. ಒಂದು ಸಾರಿ ನೀನು ಆಲೋಚನೆ ಮಾಡಿ. ತಂದೆಯಾದ ದೇವರು ನಿನಗೋಸ್ಕರ ಸೇವೆ ಮಾಡಲು ಕಳಿಸಿರ್ತಕ್ಕಂಥವನ್ನೇ ನೀನು ದೇವರು ಅಂತಂದ್ರೆ ನಿನ್ನ ವಿಶ್ವಾಸವೆಲ್ಲಿದೆ, ನಿನ್ನ ಪ್ರಜ್ಞೆ ಎಲ್ಲಿದೆ? ಒಂದು ಸಾರಿ ನೀನು ಆಲೋಚನೆ ಮಾಡು ಪ್ರಿಯರೇ. ಆದುದರಿಂದ ಇನ್ನು ಮೇಲೆ ಯಾರು ಕೂಡ ಗಾಳಿ ದೇವರಪ್ಪ, ನೀರು ದೇವರಪ್ಪ, ಬೆಳಕು ದೇವರಪ್ಪ ಅನ್ನುವಂಥದ್ದನ್ನ ಒಂದು ಸಾರಿ ನೀವು ಆಲೋಚನೆ ಮಾಡ್ರೆ ಪ್ರಿಯರೇ. ಅದು ಸರಿನಾ? ಒಂದು ವೇಳೆ ನೀನು ದೇವರು ಅಂತೇಳಿ ನಂಬಿದ್ರೆ, ಬೆಳಕು ಬಿದ್ದ ತಕ್ಷಣ ಅಮ್ಮ ಅಂತೇಳಿ ನೀನು ಏನಾದ್ರು ಅದಕ್ಕೆ ನಮಸ್ಕರಿಸಿದ್ರೆ ನೀನು ದೇವರಿಗೆ ಮಾಡ್ತಕ್ಕಂಥ ಅಪಮಾನ ಪ್ರಿಯರೇ. ಯಾಕಂದ್ರೆ ಅದು ಒಂದು ದೂತ, ನಿನಗೆ ಸೇವೆ ಮಾಡಲು ಬಂದಿರತಕ್ಕಂಥ ದೂತ, ನಿನ್ನ ತಂದೆಯಾದ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಪ್ರಿಯರೇ. ಆ ದೂತರಿಗೆ ನನ್ನ ಮಕ್ಕಳ ಸೇವೆಯನ್ನು ನೀನು ಮಾಡು ಹೋಗು ಅಂತ ಹೇಳಿದ್ದೇನೆ ಪ್ರಿಯರೇ. ನೀನು ಅವುಗಳಿಗೆ ನಮಸ್ಕರಿಸಿದ್ರೆ ದೇವರಿಗೆ ನೀನ್ ಏನ್ ಮಾಡ್ದಂಗೆ ಪ್ರಿಯರೇ? ಅಪಮಾನ ಮಾಡಿದಂಗೆ ಪ್ರಿಯರೇ. ಜಾಗೃತಿಯಿಂದ ನೀನು ಇರಬೇಕು. ಯಾಕಂದ್ರೆ ದೂತನು ನಮಗೋಸ್ಕರ ಸೇವೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಹೌದಾ? ಎಸ್, ಮತ್ತಾಯನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನ ಬಹಳ ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ತೇನೆ, ದೂತನು ಯಾವ ರೀತಿ ಕೆಲಸ ಮಾಡ್ತಾನೆ ನಮಗೋಸ್ಕರ ಅಂತ ಹೇಳಿ. ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು ಮತ್ತು ದೇವದೂತನು ಬಂದು ಆತನಿಗೆ ಉಪಚಾರ ಮಾಡಿದರು. ಅದ್ಭುತವಾಗಿರ್ತಕ್ಕಂಥ ಮಾತು ಇಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನಡೀತಕ್ಕಂಥದನ್ನ ನೋಡ್ತೇವೆ ಪ್ರಿಯರೇ. ಸೈತಾನನ ಆತನನ್ನು ಬಿಟ್ಟು ಹೋಗ್ತಾನೆ ಪ್ರಿಯರೇ. ಆದರೆ ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ದೇವದೂತರ ಕೆಲಸ ಏನು? ಉಪಚಾರ ಮಾಡ್ತಕ್ಕಂಥದ್ದು ಅಥವಾ ಸೇವೆ ಮಾಡ್ತಕ್ಕಂಥದ್ದು, ಹೌದಾ? ದೇವದೂತರು ಏನ್ ಮಾಡಿದ್ರಲ್ಲಿ? ಉಪಚಾರ, ಸೇವೆ. ದೇವದೂತರು ಮಾಡ್ತಕ್ಕಂಥ ಪ್ರಮುಖ ಕ್ರಿಯೆ ಅಂದ್ರೆ ಸೇವೆ ಪ್ರಿಯರೇ. ಮತ್ತೊಂದು ವಚನವನ್ನು ನಾವು ನೋಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 19ನೇ ವಚನ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಎಸ್, 5:19. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರೆದುಕೊಂಡು ಬಂದು, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ. ಅದನ್ನು ಅವರು ಇಲ್ಲಿ ಜನರಿಗೆ ಹೇಳಿರಿ ಅಂದನು ಅಂತಕ್ಕಂಥದನ್ನ 17ನೇ ವಚನದಿಂದ ನಾವು ನೋಡಿದಾಗ ಒಂದು ಸನ್ನಿವೇಶ ನಮಗೆ ಸಿಗುತ್ತೆ. ಏನಪ್ಪಾ ಅಂದ್ರೆ, ಇವರಲ್ಲಿ ಈಗಿರುವಲ್ಲಿ ಮಹಾಯಾಜಕನು ಸದ್ದುಕಾಯಕರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೇ ಎಲ್ಲರೂ ಎದ್ದು ಮತಾಭಿಮಾನದಿಂದ ತುಂಬಿದವರಾಗಿ ಅಪೊಸ್ತಲರನ್ನು ಹಿಡಿದು ಪಟ್ಟಣದ ಕಾವಲಿನಲ್ಲಿಟ್ಟರು. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರೆದುಕೊಂಡು ಬಂದನು. ಇಲ್ಲಿ ಸೇವೆ ಮಾಡ್ತಾ ಇದೆ ದೂತ, ಬಾಗಿಲುಗಳನ್ನ ತೆರಿತಾ ಇದೆ. ಅಂದ್ರೆ ಇಲ್ಲಿ ದೇವದೂತರು ಮಾಡ್ತಕ್ಕಂಥ ಕೆಲಸ ಏನಂತಂದ್ರೆ ಬಾಗಿಲನ್ನ ತೆಗಿತಕ್ಕಂಥದ್ದು, ಅವರನ್ನ ಹೊರಗಡೆ ಹಾಕ್ತಕ್ಕಂಥದ್ದು. ಅಂದ್ರೆ ದೂತನು ಮಾಡತಕ್ಕಂಥ ಕೆಲಸ ಯಾವುದು ಅಂತಕ್ಕಂಥದ್ದು ನೋಡಿದಾಗ
ನೀನು ಏನ್ ಹೇಳಿದ್ರು ಕೂಡ ಅದನ್ನ ಮಾಡ್ತಕ್ಕಂಥ ಕೆಲಸ ಯಾರಿಗೆ ಒಪ್ಪಿತವಾಗಿದೆ ಅಂತಂದ್ರೆ ಅದು ದೂತರಿಗೆ ಪ್ರಿಯರೇ. ದೂತನು ನಮಗೆ ಉಪಚಾರ ಮಾಡಬೇಕು, ದೂತನು ಕಾಯುವಂತವನಾಗಿದ್ದಾನೆ, ದೂತನು ಬಾಗಿಲುಗಳನ್ನ ತೆಗೆಯುವಂತಾತನೂ ಆಗಿದ್ದಾನೆ. ನೋಡಿ ಎಂತ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ನೋಡಿರಿ. ಪ್ರತಿ ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಕಾಯಕ ಬದ್ಧವಾಗಿ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದರೆ ದೂತನು ಮಾಡ್ತಾ ಇದ್ದಾನೆ ಪ್ರಿಯರೇ. ಮತ್ತೊಂದು ಆವರ್ತಿ ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನವನ್ನು ನೋಡೋಣ ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಎಸ್. ಇದಲ್ಲದೆ ಆ ದಿನದ ವಿಷಯದಲ್ಲಿ ಆ ಗಳಿಗೆಯ ವಿಷಯವು ತನ್ನ ತಂದೆಯೊಬ್ಬನಿಗೆ ತಿಳಿಯುವುದಕ್ಕೆ ಹೊರಟು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನಹೋನ ದಿನಗಳಲ್ಲಿ ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನು ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನದಲ್ಲಿ ನೋಹನು ನಾವೆಯಲ್ಲಿ ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ನಾನು ಓದ್ತೀನಿ ನೋಡ್ರಿ. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡಿಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣಿಸುವರು. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನ ಕಳಿಸ್ತಾನೆ. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ದೂತರು ಮಾಡ್ತಕ್ಕಂಥ ಕೆಲಸ ಏನಂತಂದ್ರೆ ಒಟ್ಟುಗೂಡಿಸ್ತಾರೆ ಅಂತ ಹೇಳ್ತಾನೆ ಪ್ರಿಯರೇ. ದೇವರು ದೂತರಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಕಾಯುವಂಥದ್ದು, ಕಾಪಾಡುವಂಥದ್ದು, ಒಟ್ಟುಗೂಡಿಸ್ತಕ್ಕಂಥದ್ದು, ಸೇವಾ ಮನೋಭಾವವನ್ನು ಹೊಂದಿರತಕ್ಕಂಥ ರೀತಿಯಲ್ಲಿ ಸೇವೆಯನ್ನ ಮಾಡ್ತಕ್ಕಂಥದ್ದು ದೇವರು ದೂತರಿಗೆ ಕೊಟ್ಟಿರ್ತಕ್ಕಂಥ ಆಜ್ಞೆ ಪ್ರಿಯರೇ. ಈ ಆಜ್ಞೆಯನ್ನ ದೂತರು ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ ಪ್ರಿಯರೇ, ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇದು ದೇವರ ಚಿತ್ತ ಪ್ರಿಯರೇ. ದೇವರು ದೂತರಿಗೆ ಕೊಟ್ಟಿರ್ತಕ್ಕಂಥ ಆಜ್ಞೆ ಪ್ರಿಯರೇ. ಯಾಕಂದ್ರೆ ಈ ದೂತರು ಏನಪ್ಪಾ ಅಂತಾರೆ, ಮನುಷ್ಯನ ರೀತಿಯಲ್ಲಿ ಜೀವಾತ್ಮವನ್ನು ಊದಿ ಆತನ ಸ್ವರೂಪದಲ್ಲಿ ಉಂಟು ಮಾಡಿರ್ತಕ್ಕಂಥವಲ್ಲ ಪ್ರಿಯರೇ. ಯಾಕಂದ್ರೆ ಇವುಗಳ ನಿರ್ಮಾಣ ಹೆಂಗಿದೆ ಅಂತಂದ್ರೆ ದೇವರು ಮಾತಿನ ಮುಖಾಂತರವಾಗಿ ಸೃಷ್ಟಿಸಿರ್ತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅವಾಗ್ಬೇಕು ಅಂದ್ರೆ ಅವಾಗಿದ್ದಾವೆ ಪ್ರಿಯರೇ, ಅವಾಗ್ಬೇಕಂದ್ರೆ ಅವಾಗಿದ್ದಾವೆ ಪ್ರಿಯರೇ. ಹಾಗಾಗಿ ಇಲ್ಲಿ ಮನುಷ್ಯನ ನಿರ್ಮಾಣಕ್ಕೂ ಮತ್ತು ದೂತನ ನಿರ್ಮಾಣಕ್ಕೂ ಬಹಳ ವ್ಯತ್ಯಾಸ ಇರ್ತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನನ್ನ ನಿರ್ಮಾಣ ಮಾಡ್ಬೇಕಂತಕ್ಕಂಥದ್ದು ಈತನ ಜಗದತ್ಪತ್ತಿಗಿಂತ ಮುಂಚೆ ಇರ್ತಕ್ಕಂಥ ಒಂದು ಆಲೋಚನೆ ಪ್ರಿಯರೇ. ಹೌದಾ? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ ಪ್ರಿಯರೇ. ಮನುಷ್ಯನ ನಿರ್ಮಾಣದ ಹಿಂದೆ ಇರ್ತಕ್ಕಂಥ ಆಲೋಚನೆ ಇವತ್ತಿಂದು ಮೊನ್ನೆದು ನಿನ್ನೆದಲ್ಲ ಪ್ರಿಯರೇ. ಅನಾದಿ ಕಾಲದ ಸಂಕಲ್ಪ ಮನುಷ್ಯನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡಿದಾಗ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕು. ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಿರ್ಮಾಣದ ಒಂದು ಕೆಲಸ ಯಾವತ್ತಿಂದ ಇದೆ ಅಂತಂದ್ರೆ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ದೇವರ ಸಂಕಲ್ಪದಲ್ಲಿ ನಾವಿದ್ದೇವೆ ಪ್ರಿಯರೇ. ಹೌದಾ? ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಆತನ ಸಂಕಲ್ಪದಲ್ಲಿ ನಾವಿದ್ದೇವೆ ಪ್ರಿಯರೇ. ಮೂರನೇ ವಚನದಿಂದ ನಾವು ನೋಡ್ತೇವೆ ನೋಡ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಜಗದ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಆತನ ಆಲೋಚನೆಯಲ್ಲಿ ನಾವಿದ್ದೇವೆ ಪ್ರಿಯರೇ. ಹಾಗಾಗಿ ನಮ್ಮನ್ನು ಯಾವ ರೀತಿ ನಿರ್ಮಿಸಬೇಕು ಅಂತಕ್ಕಂಥ ಒಂದು ಕಲ್ಪನೆ ದೇವರಿಗಿದೆ ಪ್ರಿಯರೇ. ಆ ಕಲ್ಪನೆಯ ಭಾಗವಾಗಿ
ದೇವರು ಮನುಷ್ಯನ ನಿರ್ಮಾಣ ಮಾಡ್ತಾನೆ ಪ್ರಿಯರೇ. ತನ್ನ ಸ್ವರೂಪದಲ್ಲಿ ತನ್ನ ಶ್ವಾಸವನ್ನು ನಮಗೆ ಊದಿ ನಮ್ಮನ್ನ ಜೀವಾತ್ಮವಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಅದನ್ನ ಹಂಗೆ ಇಟ್ಕೊಳ್ಳಿ, ಮತ್ತೆ ಡಿಸ್ಕಸ್ ಮಾಡೋಣ ಈ ವಿಷಯದ ಬಗ್ಗೆ. ಮನುಷ್ಯನ ನಿರ್ಮಾಣ ಇವತ್ತಿಂದು ನಿನ್ನೆದಲ್ಲ ಪ್ರಿಯರೇ. ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚಿತವಾಗಿ ದೇವರು ಪ್ರಕೃತಿಯನ್ನ ಬಹಳ ಕ್ರಮಬದ್ಧವಾಗಿ ನಿರ್ಮಿಸಿ ಮನುಷ್ಯನು ಯಾವ ರೀತಿ ಭೂಲೋಕದಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ದೇವರು ಈ ಪ್ರಕೃತಿಯನ್ನು ಸಿದ್ಧ ಮಾಡ್ತಾನೆ ಪ್ರಿಯರೇ. 1ನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನ, ಈ ರೀತಿ ತನಗೆ ಬೇಕಾಗಿರ್ತಕ್ಕಂಥ ಅಂದ್ರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸಕಲವನ್ನು ಕೂಡ ಸಿದ್ಧ ಮಾಡಿ ಆ ನಂತರ ಮನುಷ್ಯನನ್ನ ನಿರ್ಮಾಣ ಮಾಡ್ತಾನೆ ಪ್ರಿಯರೇ. ಆ ನಿರ್ಮಾಣ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ನಿಮ್ಗೆ ಹೇಳ್ತೇನೆ ಯಾವ ರೀತಿ ಇದೆ ಅಂತಕ್ಕಂಥದನ್ನ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನ ಊದಿದನು. ಜೀವ ಶ್ವಾಸವನ್ನ ಊದ್ತಾನೆ ಪ್ರಿಯರೇ. ತನ್ನಲ್ಲಿರ್ತಕ್ಕಂಥ ಶ್ವಾಸವನ್ನ ಮನುಷ್ಯನಿಗೆ ಕೊಡ್ತಾನೆ. ಅದೇ ಆತ್ಮೀಕವಾಗಿರ್ತಕ್ಕಂಥದ್ದು. ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ನೋಡ್ರಿ, ಮನುಷ್ಯನ ನಿರ್ಮಾಣದ ಹಿಂದೆ ಇರ್ತಕ್ಕಂಥದ್ದು ಹೆಂಗಿದೆ ಅಂತಂದ್ರೆ, ಜೀವ ಶ್ವಾಸವನ್ನ ಊದಿದ ನಂತರ ಮನುಷ್ಯ ಜೀವಾತ್ಮನಾಗ್ತಾನೆ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂತ ಅದ್ಭುತವಾಗಿರ್ತಕ್ಕಂಥ ಮಾತು ಪ್ರಿಯರೇ. ಎಸ್, ರಿಯಲಿ. ಇವೆಲ್ಲವನ್ನು ಕೂಡ ನಾವು ನೋಡಿದಾಗ ದೂತರನ್ನ ಮಾತಿನ ಮುಖಾಂತರವಾಗಿ ನಿರ್ಮಿಸುತ್ತಾನೆ ಪ್ರಿಯರೇ. ಇವಾಗ್ಲಿ ಆಗ್ತದೆ ಪ್ರಿಯರೇ. ಆದ್ರೆ ಮನುಷ್ಯಂದಂಗಲ್ಲ ಪ್ರಿಯರೇ. ಮನುಷ್ಯನಿಗೆ ಒಂದು ಆಕಾರವನ್ನು ಕೊಡ್ತಾನೆ, ಮನುಷ್ಯನಿಗೆ ಒಂದು ಶ್ವಾಸವನ್ನ ತನ್ನ ಸ್ವರೂಪದಲ್ಲಿ ತನ್ನ ಶ್ವಾಸವನ್ನು ಕೊಡುವುದರ ಮುಖಾಂತರವಾಗಿ. ಯಾಕಂದ್ರೆ ನಾವೆಲ್ಲರೂ ಕೂಡ ದೇವರ ಮಕ್ಕಳು ಅಂತಕ್ಕಂಥ ವಿಶೇಷತೆಯ ಸಿಂಬಲ್ ಅನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದ್ರೆ ದೇವದೂತರು ಕೆಲಸ ಮಾಡ್ತಕ್ಕಂಥ ಸೇವಕರಾಗಿರೋದ್ರಿಂದ ಅವುಗಳಿಗಿಂತಲೂ ಕೂಡ ನಾವು ಬಹುಶ್ರೇಷ್ಠರು ಅಂತಕ್ಕಂಥ ಅಂಶವನ್ನ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಆದ್ರೆ ಇದನ್ನ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡಿರ್ತಕ್ಕಂಥ ಜನರೇ ಈ ಲೋಕದಲ್ಲಿ ಜಾಸ್ತಿ ಇರುವಾಗ ಈ ವಿಷಯದ ನಿಮಿತ್ತವಾಗಿ ದೇವರು ಬಹಳಷ್ಟು ಬಾಧೆ ಪಡ್ತಾನೆ ಪ್ರಿಯರೇ. ನನ್ನ ಮಕ್ಕಳನ್ನ ನನ್ನ ಸ್ವರೂಪದಲ್ಲ ನಾನು ಉಂಟು ಮಾಡಿ ನನ್ನನ್ನು ಸ್ತುತಿಸಬೇಕು, ನನ್ನನ್ನು ಆರಾಧಿಸಬೇಕಂತೇಳಿ ನಾನು ನಿರ್ಮಾಣ ಮಾಡಿ ಅನೇಕ ಕೋಟಾನುಕೋಟಿ ದೇವದೂತರ ರಕ್ಷಣೆನ ನನ್ನ ಮಕ್ಕಳಿಗೆ ಕೊಟ್ರೆ, ಆ ಕೋಟಾನುಕೋಟಿ ದೇವದೂತರನ್ನೇ ಆರಾಧನೆ ಮಾಡ್ತಕ್ಕಂಥ ಮಕ್ಕಳಾಗಿದ್ದಾರಲ್ಲ ಅಂತೇಳಿ ನಮ್ಮ ವಿಷಯದಲ್ಲಿ ನೋವನ್ನು ಅನುಭವಿಸ್ತಕ್ಕಂಥ ದೇವರಾಗಿದ್ದಾನೆ ಪ್ರಿಯರೇ. ಇವತ್ತು ಅನೇಕ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರು ಪ್ರಿಯರೇ, ಹೈಂದವ ಸಹೋದರರಾಗಿರ್ಬೋದು, ಇವತ್ತು ಯಾರನ್ನ ಆರಾಧಿಸ್ತಿದ್ದಾರೆ ಒಂದು ಸಾರಿ ನೀವು ಆಲೋಚನೆ ಮಾಡ್ರಿ ಪ್ರಿಯರೇ. ಪ್ರಕೃತಿಯನ್ನ ಆರಾಧಿಸ್ತಿದ್ದಾರೆ ಪ್ರಿಯರೇ. ಪ್ರಕೃತಿ ದೇವರ ಕ್ರಿಯೆ. ಆ ಪ್ರಕೃತಿ ಮನುಷ್ಯರಿಗೆ ಉಪಯೋಗವಾಗ್ಲಿ ಅಂತಕ್ಕಂಥ ಉದ್ದೇಶದಿಂದ ದೇವರು ಪ್ರಕೃತಿಯನ್ನು ಸೃಷ್ಟಿ ಮಾಡಿದಾನೆ ಪ್ರಿಯರೇ. ಆದ್ರೆ ಮನುಷ್ಯರು ಪ್ರಕೃತಿಯನ್ನೇ ಆರಾಧಿಸ್ತಕ್ಕಂಥವರಾಗಿದ್ದಾರೆ ಪ್ರಿಯರೇ. ಪ್ರಕೃತಿಯನ್ನ ಆನಂದಿಸಬೇಕು ಹೊರತು, ಪ್ರಕೃತಿಯನ್ನ ನಾವು ಉಪಯೋಗಿಸ್ಕೊಳ್ಬೇಕು ಹೊರತು ಅದನ್ನ ಆರಾಧಿಸ್ತಕ್ಕಂಥದ್ದು ವಾಕ್ಯದ ಪ್ರಕಾರ ತಪ್ಪು ಪ್ರಿಯರೇ. ನಿಜವಾಗ್ಲೂ ಕೂಡ ಪ್ರಕೃತಿ ಬಹಳ ಚೆನ್ನಾಗಿದೆ ಪ್ರಿಯರೇ. ಅಂತ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ. ಬಹುಶಃ ಪ್ರಕೃತಿಯನ್ನ ಅಂದ್ರೆ ಆ ಪ್ರಕೃತಿಯನ್ನ ಆನಂದಿಸುವಂತ, ಪ್ರಕೃತಿಯನ್ನ ಸ್ವಾದಿಸ್ತಕ್ಕಂಥ ಗುಣ ಕೂಡ ಬೇಕು ಪ್ರಿಯರೇ. ನಾವೆಲ್ಲರೂ ಕೂಡ ಪ್ರಕೃತಿ ಪ್ರೇಮಿಕರಾಗಬೇಕು. ನೇಚರ್ ಲವರ್ಸ್, ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನೋಡ್ರಿ, ನೇಚರ್ ಲವರ್ಸ್ ಆಗ್ಬೇಕು. ಯಾಕಂದ್ರೆ ಪ್ರಕೃತಿ ಬಹಳ ಸುಂದರವಾಗಿದೆ ಪ್ರಿಯರೇ. ಈ ಭೂಮಿ ಮೇಲೆ ದೇವರು ನಿರ್ಮಿಸಿರ್ತಕ್ಕಂಥ ಮನುಷ್ಯನ ನಂತರ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ಆದಂದ್ರೆ ಪ್ರಕೃತಿ ಪ್ರಿಯರೇ. ಎಸ್, ಬಹಳ ಚೆನ್ನಾಗಿರುತ್ತೆ. ನಮಗೆ ದೇಹದಲ್ಲಿ ಶಕ್ತಿ ಇರೋರಿಗೆ ನಮ್ಮ ಸುತ್ತಿರ್ತಕ್ಕಂಥ ಪ್ರಕೃತಿಯನ್ನ ನೋಡಿ ದೇವರ ಒಂದು ಕಾರ್ಯವನ್ನ ನಾವು ಶ್ಲಾಘಿಸಬೇಕು, ದೇವರನ್ನ ಕೊಂಡಾಡಬೇಕು ಪ್ರಿಯರೇ. ಎಂತ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ ದೇವರು ನಿರ್ಮಾಣ ಮಾಡಿದಾನೆ ಪ್ರಿಯರೇ. ಕಾಡು, ಮೇಡು, ಗುಡ್ಡ, ಜಲ ರಾಶಿಗಳನ್ನ ನಾವು ನೋಡಿದಾಗ ಇವು ದೇವರ ಕ್ರಿಯೆ. ದೇವರು ನಮಗೋಸ್ಕರ ನಿರ್ಮಾಣ ಮಾಡಿದ್ದಾನೆ. ಅವೆಲ್ಲವೂ ಕೂಡ ನಾವು ಅನುಭವಿಸಬೇಕಾಗಿ ಇರತಕ್ಕಂಥ ಉದ್ದೇಶ ದೇವ್ರದ್ದು ಪ್ರಿಯರೇ. ಅಂತ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿಯನ್ನ ದೇವರು ಕೊಟ್ಟಿದ್ದಾನೆ. ಅಂದ್ರೆ ದೇವರನ್ನ ನಾವು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ದೇವರನ್ನ ಆರಾಧಿಸಬೇಕು. ಪ್ರಕೃತಿ ಕೂಡ ನಮಗೆ ಪಾಠ ಮಾಡುತ್ತೆ. ಏನಂತಂದ್ರೆ, ದೇವ್ರು ಎಂತ ಅದ್ಭುತವಾಗಿ ನನ್ನನ್ನ ನಿನಗೋಸ್ಕರ ನಿರ್ಮಾಣ ಮಾಡಿದಲ್ಲ,
ನಿರ್ಮಾಣ ಮಾಡಿದನಲ್ಲ, ನೀನು ದೇವರನ್ನ ಆರಾಧಿಸ್ತೀಯ ಅಂತಕ್ಕಂಥ ಕ್ವಶನ್ ಅದು ಕೇಳುತ್ತೆ ಪ್ರಿಯರೇ ನಮಗೆ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಇವತ್ತಿನಿಂದ ತಂದೆಯಾದ ದೇವರನ್ನ ಉತ್ತಮವಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ದೇವರನ್ನ ಕೊಂಡಾಡುವಂತವರಾಗ್ಬೇಕು, ದೇವರನ್ನ ಮಹಿಮೆ ಪಡಿಸುವಂತವರಾಗಿರ್ಬೇಕು ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಕೊನೆಯದಾಗಿ ನಾನು ಮುಗಿಸ್ಲಿಕ್ಕೆ ಬರ್ತಾ ಇದ್ದೇನೆ ಪ್ರಿಯರೇ. ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನ ಇವತ್ತು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. 1ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಯಾರೆಂದರೆ ದೇವರ ವಿಷಯದಲ್ಲಿ ತಿಳಿಯಬಹುದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ, ಅದನ್ನು ಅವರಿಗೇ ದೇವರು ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳೆಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಪ್ರಕೃತಿಯನ್ನ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ದೇವರ ಲಕ್ಷಣಗಳೆಂತದ್ದಂತೇಳಿ. ಅದನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಪ್ರಕೃತಿ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ, ಪ್ರಕೃತಿ ಎಂತ ಅದ್ಭುತವಾಗಿ ತನ್ನ ಒಂದು ಕೆಲಸವನ್ನು ನಿರ್ವಹಿಸ್ತಿದೆ, ಅದನ್ನ ಅನುಭವಿಸ್ತಕ್ಕಂಥ ನಾವುಗಳು ಯಾವ ರೀತಿ ಇದ್ದೀವಿ ಅಂತಕ್ಕಂಥ ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಲೈಫ್ ನ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಹೋಲಿಕೆ ಮಾಡ್ಕೊಂಡ ಪ್ರಕೃತಿ ದೇವರ ಆಜ್ಞೆಗೆ ಯಾವ ರೀತಿ ಹೊಂದಿಕೊಂಡಿದೆ, ದೇವರ ಆಜ್ಞೆಯನ್ನು ಯಾವ ರೀತಿ ನೆರವೇರಿಸ್ತಾ ಇದೆ, ಅದನ್ನ ಅನುಭವಿಸ್ತಕ್ಕಂಥ ನಾವುಗಳು ಯಾವ ರೀತಿ ಇದ್ದೀವಿ ಅಂತಕ್ಕಂಥದನ್ನ ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ, ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರನ್ನು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಏನ್ರ ಪ್ರೇರ ಅಂದ್ರೆ ಅವ್ರಿಗೆ ಗೊತ್ತಿದೆ ಅಂತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ನೋಡಿ, ಲಯವಾಗುವಂತಹ ಪ್ರಾಣಿ ಪಕ್ಷಿಗಳನ್ನ ಮೂರ್ತಿ ಮಾಡಿಕೊಂಡು ಅವುಗಳನ್ನೇ ದೇವರಂತೇಳಿ ಆರಾಧಿಸ್ತಕ್ಕಂಥ ರೀತಿಯಲ್ಲಿ ಮನುಷ್ಯ ಅಜ್ಞಾನಿಯಾಗಿದ್ದಾನೆ ಪ್ರಿಯರೇ. ಲಯವಾಗದೇ ಇರತಕ್ಕಂಥ ದೇವರ ಸಾನ್ನಿಧ್ಯವನ್ನ, ದೇವರ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳದೆ ಲಯವಾಗುವ ಪ್ರಾಣಿ ಪಕ್ಷಿಗಳನ್ನ ಮನುಷ್ಯನು ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಮೂರ್ತಿಗಳನ್ನಾಗಿ ಮಾಡಿಕೊಂಡು ಅವುಗಳನ್ನ ಆರಾಧಿಸ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಇದು ಎಂಥ ಘೋರವಾಗಿರ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಒಂದು ಸಾರಿ ನೀವು ಆಲೋಚನೆ ಮಾಡ್ರಿ ಪ್ರಿಯರೇ, ತಪ್ಪು ಪ್ರಿಯರೇ. ಪ್ರಕೃತಿ ನಿನಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಪ್ರಕೃತಿಯನ್ನ ಅನುಭವಿಸ್ತಕ್ಕಂಥದ್ದು ನೀನು. ಪ್ರಕೃತಿಯನ್ನ ಎಲ್ಲಾ ರೀತಿಯಿಂದಲೂ ಕೂಡ ಬಳಸ್ಕೊಳ್ತಕ್ಕಂಥ ಅಧಿಕಾರ ದೇವರು ನಿನಗೆ ಕೊಟ್ಟಿದ್ದಾನೆ ಪ್ರಿಯರೇ. ಆದ್ರೆ ಈ ಪ್ರಕೃತಿಯಲ್ಲಿ ಸಿಗತಕ್ಕಂಥದ್ದನ್ನೇ ನೀನು ಮೂರ್ತಿಯಾಗಿಟ್ಟುಕೊಂಡು ದೇವರಿಗೆ ವಿರುದ್ಧವಾಗಿ ನಿಂದಿರಿಸಿದರೆ ಅದು ಘೋರಾತಿ ಘೋರ ಅಂತಕ್ಕಂಥದ್ದನ್ನ ನೀನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಆದುದರಿಂದ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಣ್ಣಿಗೆ ಕಾಣದಿರುವ ದೇವರ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ನಿತ್ಯವೂ ನಿರಂತರವೂ ಆತನನ್ನು ಮಾತ್ರ ನೀನು ಮಹಿಮೆ ಪಡಿಸಬೇಕಾಗಿರ್ತಕ್ಕಂಥದ್ದು ನಿನ್ನ ಜವಾಬ್ದಾರಿ ಪ್ರಿಯರೇ. ಒಂದು ವೇಳೆ ನಿನಗೆ ಆತನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಪ್ರಕೃತಿಯನ್ನ ನೋಡಿ ಒಂದು ಸಾರಿ, ಪ್ರಕೃತಿ ಯಾವ ರೀತಿ ದೇವರ ಒಂದು ಆಜ್ಞೆಯನ್ನ ಪಾಲಿಸ್ತಾ ಇದೆ, ದೇವರ ಒಂದು ಕ್ರಿಯೆಯನ್ನ ಅದು ಮುನ್ನಡೆಸ್ತಾ ಇದ್ದೇನೋ ಒಂದು ಸಾರಿ ನೀನು ಪ್ರಕೃತಿಯನ್ನು ನೋಡು. ಪ್ರಕೃತಿ ನಿನಗೆ ಪಾಠ ಮಾಡುತ್ತೆ ದೇವರ ಒಂದು ನಿತ್ಯ ಶಕ್ತಿಯ ಕುರಿತು. ಆದರೆ ಮನುಷ್ಯ ಅವೆಲ್ಲವನ್ನು ಕೂಡ ಅನುಭವಿಸಿ ಪ್ರಕೃತಿಯನ್ನೇ ಆರಾಧಿಸ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ತಪ್ಪು ಪ್ರಿಯರೇ. ಆದುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಅಂಶ ನಿಮಗೆ ತಿಳಿಯಲ್ಪಡಿಸಿದ್ದೇನೆ ಪ್ರಿಯರೇ. ದೇವರ ಜ್ಞಾನದ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ಅನುಭವಿಸ್ತಕ್ಕಂಥ ನಾವುಗಳು ಈ ಪ್ರಕೃತಿಯನ್ನ ದೇವರ ನಿರ್ಮಾಣವೆಂದೇಳಿ ನಾವು ಅನುಸರಿಸಿ ಅಥವಾ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಅನುಭೋಗಿಸಿ, ಯಾಕಂದ್ರೆ ನ್ಯಾಯಬದ್ಧವಾಗಿರ್ತಕ್ಕಂಥ ಅಧಿಕಾರ ನಿನಗುಂಟು, ನೀನು ಪ್ರಕೃತಿಯನ್ನ ಅನುಭವಿಸ್ಬೇಕು. ಆ ಪ್ರಕೃತಿಯನ್ನ ಅನುಭವಿಸಿದ ನಂತರ ಆ ಪ್ರಕೃತಿಯನ್ನ ನಿರ್ಮಿಸಿದಂತ ದೇವರನ್ನ ಕೊಂಡಾಡಬೇಕು,
ದೇವರನ್ನ ಮಹಿಮೆ ಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನನ್ನದು, ನಿಮ್ಮದು, ನಮ್ಮೆಲ್ಲರದಾಗಿದೆ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ನಿಜ ದೇವರನ್ನ ನಾವು ಕೊಂಡಾಡೋಣ. ನಿಜ ದೇವರ ಅಸ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ದೇವರನ್ನ ನಮ್ಮ ಆತ್ಮೀಕವಾದಂತ ರೀತಿಯಲ್ಲಿ ಆತನನ್ನ ಅರ್ಥ ಮಾಡಿಕೊಂಡು ಆತನೊಬ್ಬನನ್ನೇ ಮಹಿಮೆ ಪಡಿಸಬೇಕು, ಆತನೊಬ್ಬನನ್ನೇ ಕೊಂಡಾಡಬೇಕು. ಆತನಿಗೆ ನಮ್ಮ ಸ್ತುತಿಯಾಗಗಳನ್ನ, ಕೃತಜ್ಞತೆಗಳನ್ನ, ನಮ್ಮ ಮನಸ್ಸನ್ನ, ನಮ್ಮ ಆಲೋಚನೆಯನ್ನ ಆತನ ಮುಂದೆ ಇಡೋಣ ಪ್ರಿಯರೇ. ಖಂಡಿತವಾಗಲೂ ಕೂಡ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕಾಯ್ದು ಕಾಪಾಡ್ತಾನೆ. ನಮ್ಮನ್ನು ನೀತಿ ಮಾರ್ಗದಲ್ಲಿ, ನಮ್ಮನ್ನ ಉತ್ತಮವಾದಂತ ಭಕ್ತಿ ಜೀವಿತದಲ್ಲಿ ಮುನ್ನಡೆಸ್ತಾನೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಪ್ರಿಯರೇ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಡಿಸೈಡ್ ಮಾಡೋಣ. ಇವತ್ತು ನಾವು ಏನ್ ಮಾಡೋಣ ಅಂತಂದ್ರೆ, ನಾವು ಒಂದು ಶಪಥ ಮಾಡೋಣ ಪ್ರಿಯರೇ. ದೇವರನ್ನು ಮಾತ್ರ ನಾವು ಆರಾಧಿಸಬೇಕು, ನಿಜ ದೇವರನ್ನ ನಾವು ಕೊಂಡಾಡಬೇಕು. ನಿಜ ದೇವರನ್ನ ಬಿಟ್ಟು ಪ್ರಕೃತಿಯನ್ನ ಆರಾಧಿಸಿದರೆ ಅದು ನನಗೆ ಪಾಪ, ಅದು ನನಗೆ ಯೋಗ್ಯವಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯದ ಭಾಗವನ್ನ ನೀವೆಲ್ಲರೂ ಕೂಡ ಆತ್ಮೀಕವಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಮನೆಯಲ್ಲಿ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಹೋದರರಿಗೆ ತಿಳಿಸಿ ಪ್ರಕೃತಿಯನ್ನ ಆರಾಧನೆ ಮಾಡುವಂಥದ್ದು ಬೇಡ. ಬದಲಾಗಿ ಪ್ರಕೃತಿಯನ್ನ ಅನುಭವಿಸಿ ಆ ಪ್ರಕೃತಿಯನ್ನ ನಿರ್ಮಿಸಿದಂತ ದೇವರನ್ನ ನಾವು ಆತ್ಮಿಕ ರೀತಿಯಲ್ಲಿ ಕೊಂಡಾಡೋಣ ಅಂತಕ್ಕಂಥ ಎಚ್ಚರಿಕೆಯನ್ನ ನಾವೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಒಬ್ಬರಿಗೊಬ್ಬರು ಸಹೋದರರ ಐಕ್ಯತೆಯಲ್ಲಿ ಸೇರಿಕೊಂಡು ಅದನ್ನ ತಿಳಿಯಪಡಿಸಿ ದೇವರನ್ನ ನಿಜವಾದಂತ ರೀತಿಯಲ್ಲಿ ಆರಾಧಿಸುವವರಾಗಬೇಕಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಈ ಒಂದು ವಾಕ್ಯದ ಭಾಗವನ್ನ ಇವತ್ತು ಮುಗಿಸ್ತಾ ಇದ್ದೇನೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೆ, ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ ದೇವ. ಕೊಟ್ಟಿರ್ತಕ್ಕಂಥ ಈ ಅಲ್ಪ ಕಾಲದಲ್ಲಿ ದೇವನೇ ನಮ್ಮ ಮಕ್ಕಳಿಗೆ ಅನೇಕ ಸಂಗತಿಗಳನ್ನು ವಾಕ್ಯದ ಮುಖಾಂತರವಾಗಿ ತಿಳಿಯಪಡಿಸಿದ್ದೇನೆ ದೇವ. ನನಗಿರ್ತಕ್ಕಂಥ ಜ್ಞಾನದಲ್ಲಿ, ನನಗಿರ್ತಕ್ಕಂಥ ವಿಶ್ವಾಸದಲ್ಲಿ ನಿನ್ನ ಮಕ್ಕಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭದ್ರಪಡಿಸ್ತಕ್ಕಂಥ ಶಕ್ತಿಯನ್ನ ನಾನು ಪ್ರಯತ್ನ ಮಾಡಿದ್ದೇನೆ ದೇವ. ನನಗೆ ಇನ್ನೂ ಹೆಚ್ಚಿನ ರೀತಿಯ ಜ್ಞಾನವನ್ನ, ವಿವೇಕವನ್ನ, ಪ್ರಜ್ಞೆಯನ್ನ ಕೊಡುವಂತಕ್ಕಂಥದ್ದನ್ನು ಕೇಳ್ತಾ ಈ ವಾಕ್ಯವನ್ನು ಕೇಳಿರ್ತಕ್ಕಂಥ ನಿನ್ನ ಎಲ್ಲಾ ಮಕ್ಕಳಿಗೂ ಕೂಡ ದೇವ ಇದನ್ನ ಅರ್ಥ ಮಾಡಿಕೊಂಡು ಅದನ್ನ ಅನುಸರಿಸಿ ಅದನ್ನ ಕೈಗೊಂಡು ಕೇವಲ ನಿನ್ನನ್ನು ಮಾತ್ರ ಈ ಭೂಲೋಕದಲ್ಲಿ ಘನಪಡಿಸ್ತಕ್ಕಂಥ, ಮಹಿಮೆ ಪಡಿಸ್ತಕ್ಕಂಥ ಮಕ್ಕಳಾಗಿ ಜೀವಿಸುವ ಹಾಗೆ ಕೃಪೆಯನ್ನು ನೀಡುತ್ತಂದೆ ದೇವ. ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೋಸ್ಕರ ಪ್ರಾರ್ಥಿಸುತ್ತೇನೆ ದೇವ. ಎಲ್ಲರಿಗೂ ಕೂಡ ದೇವ ಐಕ್ಯತೆಯ ಭಾರವನ್ನ ದೇವ, ಸುವಾರ್ತೆಯ ಭಾರವನ್ನ ನಮ್ಮ ಹೆಗಲ ಮೇಲೆ ಹಾಕಿದ್ದೇವ. ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ, ಭಕ್ತಿ ಜೀವನದಲ್ಲಿ ಮುನ್ನುಗ್ಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಆತ್ಮಗಳನ್ನ ನಾವು ವಾಕ್ಯದ ಮುಖಾಂತರವಾಗಿ ಸರಿಪಡಿಸಿಕೊಂಡು ದೇವ, ನಾವೆಲ್ಲರೂ ಕೂಡ ಏಕೀಕೃತವಾಗಿರುವಂತ ರೀತಿಯಲ್ಲಿ ನಮ್ಮನ್ನು ನಡೆಸುತ್ತಂದೆ ದೇವ. ರಾಮಣ್ಣವ್ರಿಗೋಸ್ಕರ, ಇಮಾನ್ವೆಲ್ ಅನ್ನೋರಿಗೋಸ್ಕರ, ಅಥವಾ ಇನ್ನೂ ಉಳಿದಿರ್ತಕ್ಕಂಥ ನಮ್ಮ ಎಲ್ಲ ಸಹೋದರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ದೇವ. ಅವರೆಲ್ಲರನ್ನು ಕೂಡ ನೀವು ನಡೆಸಿದೇವ, ಕಾಪಾಡುತ್ತೇವೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸುವಾರ್ತೆಯ ಭಾರವನ್ನ ಎಳೆದುಕೊಂಡು ಹೋಗುವಂತ ಶಕ್ತಿಯನ್ನ ಮಕ್ಕಳಿಗೆ ದೈಹಿಕವಾಗಿಯೂ, ಮಾನಸಿಕವಾಗಿಯೂ, ಆರ್ಥಿಕವಾಗಿಯೂ ಎಲ್ಲಾ ರೀತಿಯಿಂದಲೂ ಕೂಡ ನೀನು ಕಾಯ್ದು ಕಾಪಾಡಬೇಕಂತೇಳಿ ದೇವ. ಮತ್ತೆ ಈ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೋಸ್ಕರ ಕೂಡ ನಾನು ಬೇಡುವವನಾಗಿದ್ದೇನೆ ದೇವ. ಅವರೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ, ಭಾಗ್ಯ, ಕ್ಷೇಮ, ಶಾಂತಿ, ಸಮಾಧಾನವನ್ನು ನೀವು ಅನುಗ್ರಹಿಸಬೇಕಂತ ಹೇಳಿ ಕೋರ್ತಾ ಈ ಪ್ರಾರ್ಥನೆಯನ್ನ ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇವೆ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರ ಕೃಪೆ, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆಯ ಸಹವಾಸವು ಈ ವಾಕ್ಯವನ್ನ ಕೇಳಿರ್ತಕ್ಕಂಥ ನಮ್ಮ ಎಲ್ಲ ಸಹೋದರ ಸಹೋದರಿಯರಲ್ಲಿ ನೆಲೆಯಾಗಿರ್ಲಿ ಅಂತಕ್ಕಂಥದ್ದನ್ನ ಕೇಳ್ತಿದ್ದೇನೆ ಪ್ರಿಯರೇ, ಆಮೇಲೆ.